ವಾಟ್ ಈಸ್ ಎಸ್ಸೆ? ಓಕೆ, ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಎಸ್ಸೆ ಪೇಪರ್ ಏನಕ್ಕೆ ಇಟ್ಟಿದ್ದಾರೆ? ಓಕೆ, ಸೊ ದಿಸ್ ವಾಸ್ ದಿ ಬೆಸ್ಟ್ ಶಾರ್ಟೆಸ್ಟ್ ಟಿಪ್ಸ್ ವಿಚ್ ಐ ಕುಡ್ ಗಿವ್ ಯು ಆಲ್ ಆನ್ ಎಸ್ಸೆ. ಬಟ್ ಯೂಶಲಿ ಇಟ್ ವಿಲ್ ಬಿ ಅ ಸ್ಟೇಟ್ ಇಶ್ಯೂ, ನ್ಯಾಷನಲ್ ಇಶ್ಯೂ ಕ್ಯಾನ್ ಬಿ ಕಂಬೈನ್ಡ್ ವಿತ್ ಅನ್ ಇಂಟರ್ನ್ಯಾಷನಲ್ ಇಶ್ಯೂ. ನೀವು ಎಕ್ಸಾಮ್, ಈಗ ಮೇನ್ಸ್ ಎಕ್ಸಾಮು ನೀವು ಇನ್ ದ ಮಂತ್ ಆಫ್ ಜನವರಿ ಬರೀತಿದ್ದೀರಾ ಅಂತ ಅಂದ್ಕೊಳ್ಳಿ. ಅಟ್ಲೀಸ್ಟ್ ಹಿಂದೆ ಅಂದರೆ 6 to 8 months ಹಿಂದೆಯಿಂದನೂ ಯಾವುದೋ ಒಂದು ಟಾಪಿಕ್ ನಿಮಗೆ ಕಂಟಿನ್ಯೂಸ್ ಆಗಿ ಕರೆಂಟ್ ಅಫೇರ್ಸಲ್ಲಿದೆ, ಒಂದು ನ್ಯೂಸಲ್ಲಿದೆ ಅಂತಂದರೆ ದಟ್ ಟಾಪಿಕ್ ಕ್ಯಾನ್ ಬಿ ಅ ಪೊಟೆನ್ಷಿಯಲ್ ಎಸ್ಸೆ ಕ್ವೆಶನ್. ಓಕೆ, KPSC ಎಕ್ಸಾಮ್ ಅಥವಾ UPSC ಎಕ್ಸಾಮಲ್ಲಿ 2 ಎಸ್ಸೆ ಬರೀಬೇಕಾಗತ್ತೆ. 2 essays, 125 marks ಈಚ್. UPSCನಲ್ಲಿ ಚಾಯ್ಸ್ ಇರುತ್ತೆ, ಅಂದರೆ ಸೆಕ್ಷನ್ A, ಸೆಕ್ಷನ್ B ಅಂತ ಇರುತ್ತೆ. ಒಂದು ಸೆಕ್ಷನಲ್ಲಿ 4 ಕ್ವಶನ್, ಇನ್ನೊಂದು ಸೆಕ್ಷನಲ್ಲಿ 4 ಕ್ವಶನು. ಆ 4 ಕ್ವಶನಲ್ಲಿ 1 ಕ್ವಶನ್ ನಿಮಗೆ ಯು ಕ್ಯಾನ್ ರೈಟ್, ಬರೀಲೇಬೇಕು ಕಂಪಲ್ಸರಿ. 2 ಸೆಕ್ಷನಿಂದ ಒಂದೊಂದು ಕ್ವಶನ್ ಬರೀಬೇಕು. ಬಟ್ ಕಳೆದ 2 ವರ್ಷಗಳಿಂದ KPSC ಎಕ್ಸಾಮಲ್ಲಿ ಚಾಯ್ಸ್ ಬರ್ತಾ ಇಲ್ಲ, ಈ ಸಲಿನೂ ಬಂದಿಲ್ಲ. ಸೊ ಮ್ಯಾಂಡೇಟ್ರಿ, ಅವ್ರು ನಿಮ್ಗೆ ಇಷ್ಟ ಇರಲಿ, ಆ ಟಾಪಿಕ್ ಕಷ್ಟನೇ ಆಗಲಿ, ಯು ಆರ್ ಫೋರ್ಸ್ ಟು ರೈಟ್ ಸಮ್ಟೈಮ್ಸ್. ಈಗ ನನಗಾಗಿತ್ತಲ್ಲ ಲಾಸ್ಟ್ ಇಯರ್, ಐ ವಾಸ್ ಫೋರ್ಸ್ ಟು ರೈಟ್ ದೋ ಐ ಹ್ಯಾಡ್ ಲೆಫ್ಟ್ ದೋಸ್ ಟಾಪಿಕ್ಸ್. ಸೊ ಹಾಗಾಗಿ 2 ಎಸ್ಸೆ ಆ್ಯಸ್ ಆಫ್ ನಾವು. ಈಗ ಲೇಟೆಸ್ಟ್ ಪ್ಯಾಟರ್ನ್ ಏನಿದೆ ನಾವು ಅದನ್ನೇ ನಂಬ್ಕೊಳ್ಳೋಣ. ಆ್ಯಕ್ಚುಲಿ ಚಾಯ್ಸ್ ಇಲ್ಲದೆ ಇರೋದೇ ಒಳ್ಳೆಯದು. ಯಾಕೆ ಅಂದರೆ ಚಾಯ್ಸ್ ಇತ್ತಂದರೆ ಅತಿ ಬುದ್ಧಿವಂತಿಕೆ ಯೂಸ್ ಮಾಡಿಬಿಡ್ತೀವಿ. ಒಂದು ಟಾಪಿಕ್ ಚೂಸ್ ಮಾಡೋದು, ಅದು ಚೆನ್ನಾಗಿಲ್ಲ ಅಂತ ಇನ್ನೊಂದು ಟಾಪಿಕ್ ಚೂಸ್ ಮಾಡೋದು, ಅದೊಂಥರ ಆಯಿತು ಅಂತಂದರೆ ಒಂದು ಸ್ವಲ್ಪ ಬ್ಲೇಮ್ ಗೇಮ್ಸ್ ಬಂದುಬಿಡುತ್ತೆ. ಈಗ ನೋಡಿ 17ನಲ್ಲಿ ಪಾವರ್ಟಿ ಒಂದು ಎಸ್ಸೆ ಇತ್ತು, ಒನ್ ಆಫ್ ದಿ ಎಸ್ಸೇಸ್ 8 ಕ್ವಶನ್ ಇತ್ತು. ನಾನು ಪಾವರ್ಟಿ ಬರೆದಿದ್ದೆ, ನನಗೆ ಎಸ್ಸೆನಲ್ಲಿ ಆವಾಗಲೂ ಹೈ ಸ್ಕೋರ್ಸೇ ಬಂತು. ಸೊ ಮಾತಾಡೋರು ಹೆಂಗೆ ಮಾತಾಡ್ತಾರೆ, ಏನು ಪಾವರ್ಟಿ ಈಸಿ ಇತ್ತು ನಿಂಗೆ ಅದಕ್ಕೆ ಹೈ ಸ್ಕೋರ್ ಬಂದಿದೆ. ಬಟ್ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ನಿಮ್ಮ ಕಂಟೆಂಟ್ ಇದ್ದರೆ ಚೆನ್ನಾಗಿ ಬರುತ್ತೆ ಅಷ್ಟೇ ಮಾರ್ಕ್ಸು. ಆಮೇಲೆ ಸುಮ್ಮನೆ ಬ್ಲೇಮ್ ಗೇಮ್ಸ್ ಇರಲ್ಲ. ಅಂದರೆ ಇದು 2 ಕ್ವಶನ್ ಇದ್ದರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡಾ, ಎಲ್ಲರೂ ಅದೇ ಕ್ವಶನ್ ಬರೀತಾರೆ. ಬೆಸ್ಟ್ ಎಸ್ಸೆ ಬೆಸ್ಟ್ ಮಾರ್ಕ್ಸ್ ಅಷ್ಟೇ. ಓಕೆ, ಸೊ KPSC ಎಕ್ಸಾಮಲ್ಲಿ 2 ಎಸ್ಸೆ 125 ಮಾರ್ಕ್ಸ್ಗಿದ್ರೂ 1500 ವರ್ಡ್ಸ್ ಕೇಳ್ತಾರೆ ಬರೆಯೋದಕ್ಕೆ. ಸೊ 1500 ವರ್ಡ್ಸ್ ಅಂತಂದರೆ ನಿಮ್ಮ ರೈಟಿಂಗ್ಗೆ ಒಂದು ಪೇಜ್ಗೆ ಎಷ್ಟು ವರ್ಡ್ಸ್ ನೀವು ಬರೆಯೋಕ್ಕೆ ಸಾಧ್ಯ ಅನ್ನೋದನ್ನು ಕೌಂಟ್ ಮಾಡಿ, ಲಿಟ್ರಲಿ ಕೌಂಟ್ ಮಾಡಿ. ನಾನು ಲಿಟ್ರಲಿ ಕೌಂಟ್ ಮಾಡಿದ್ದೆ. ನನ್ನ ರೈಟಿಂಗಲ್ಲಿ 80 ವರ್ಡ್ಸ್ ಬರಿಬೋದು, 60 to 80 ವರ್ಡ್ಸ್. ಈಗ ಎಕ್ಸಾಮಿನೇಷನಲ್ಲಿ ನಿಮ್ಮ ಬುಕ್ಲೆಟ್ನ ನೆನೆಸ್ಕೊಳ್ಳಿ, ಇಷ್ಟಿರುತ್ತಾ, ಇದೆಲ್ಲ ಗ್ಯಾಪ್ ಇರುತ್ತಾ, ಬಾರ್ಡರ್ಸು, ಇಲ್ಲಿ ಕ್ವಶನ್ ಇರುತ್ತೆ, ಇಲ್ಲಿ ತನಕ ಕ್ವಶನ್ ಇರುತ್ತೆ ಅಂತ ಅಂದ್ಕೊಂಡ್ರು ಆನ್ ಆನ್ ಆ್ಯಾವ್ರೇಜ್ ಈ ಥರ ಒಂದು ಸೆಟಪ್ಪಲ್ಲಿ ನೀವು ಎಷ್ಟು ವರ್ಡ್ಸ್ ಬರೆಯೋಕ್ಕೆ ಸಾಧ್ಯ ಅನ್ನೋದನ್ನು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಕೀಪ್ ಸೊ ದಟ್ ಯು ವಿಲ್ ಗೆಟ್ ಎನ್ ಐಡಿಯಾ. ಲಾಸ್ಟ್ ಟೈಮ್ ನಮಗೇನು ಬುಕ್ಲೆಟ್ ಸಿಕ್ಕಿತ್ತು ಲಾಸ್ಟ್ ಮೇನ್ಸ್ ಬರೆದಾಗ, ಇಟ್ ವಾಸ್ ಗುಡ್. ಅಂದರೆ ಒಂದು 17-18 ಪೇಜ್ ಬಿಟ್ಟಿರ್ತಾರೆ. ಸೊ ನನ್ನ ರೈಟಿಂಗಲ್ಲಿ 1500 ವರ್ಡ್ಸ್ ಅಂತ ಅಂದ್ಕೊಂಡ್ರು ನಾನು 15-16 ಪೇಜಸ್ ಡನ್ ವಿತ್ ದ ಎಸ್ಸೆ. ಬಟ್ ಈ ಸಲ 25 ಪೇಜ್ ಇತ್ತು, 25 ಪೇಜ್ ಇತ್ತು. ಸೊ ಯಾರಾದರೂ ಆ ಟ್ರ್ಯಾಪಿಗೆ ಬಿದ್ದುಬಿಟ್ಟು ನಾನು 25 ಪೇಜು ಬರ್ಕೊಂಡು ಹೋಗ್ತೀನಿ ಅಂತ ಓದೋರು ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ KPSC ಈ ಥರ ಎಷ್ಟೊಂದು ಟ್ರ್ಯಾಪ್ಸ್, ಹೊಸ ಟ್ರ್ಯಾಪ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇದೆ. ಅವ್ರು ಏನೇ ಮಾಡಿದ್ರು ಯು ಸ್ಟಿಕ್ ಟು, ಇಲ್ಲಪ್ಪ ಅವ್ರು ಎಷ್ಟೇ ಪೇಜ್ ಕೊಟ್ಟರು ನಾನು ಬರೆಯೋದೇ ಇಷ್ಟು. ಯಾಕಂದರೆ ನೀವು ಒಂದು ಎಸ್ಸೆನ 15-16 ಪೇಜಿಗೆ ಮುಗಿಸ್ಲಿಲ್ಲ ಅಂತಂದರೆ ನೀವು ಇನ್ನೊಂದು ಎಸ್ಸೆ ಕಂಪ್ಲೀಟೇ ಆಗಲ್ಲ ಅಂತ ಹೇಳ್ತೀನಿ. ಇರೋದು 3 ಅವರ್. ನೀವು ಅನ್ಕೋದು ಮೇಡಮ್ 3 ಅವರ್ಗೆ 2 ಎಸ್ಸೆ ಬರೆಯೋಕ್ಕಾಗಲ್ವ? ಖಂಡಿತ ಆಗಲ್ಲ. ಎಕ್ಸಾಮಿನೇಷನ್ ಸಿನಾರಿಯೋ ಬೇರೆಯೇ ಇರುತ್ತೆ. ಈಗ ನೋಡಿ, ಈ ಸಲ ಏನೇನೋ ಟಾಪಿಕ್ ರೆಡಿ ಆಗಿದ್ದು, ಬಟ್ ಬಂದಿದ್ದೇನೋ OTT ಬಗ್ಗೆ ಕ್ವಶನ್ ಬಂತು. ಈಗ ನಂತರ OTT ಪರ್ಸನ್ ಆದರೆ ಏನೋ ಚೆನ್ನಾಗಿ ಬರ್ಬಿಟ್ಟು ಬರ್ತೀವಿ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬೆಂಗಳೂರು ಟ್ರಾಫಿಕ್ ಬಂದಿತ್ತು, ಗೆಸ್ ಕೂಡ ಮಾಡಿಲ್ಲ. ನನ್ ಆಫ್ ಅಸ್ ಈವನ್ ಗೆಸ್ಟ್. ನಾನೊಂದು 10 ಎಸ್ಸೆ ಬ್ಯಾಚ್ ಮಾಡಿದ್ದೆ, ಕ್ಲಾಸಸ್ ತೊಗೊಂಡಿದ್ದೆ ನಾನು. ಐ ಹ್ಯಾಡ್ ನಾಟ್ ಇವನ್ ಗೆಸ್ಡ್ ಆ ಥರ ಒಂದು ಟಾಪಿಕ್ ಬರುತ್ತೆ ಅಂತ. ನಾವು ಏನೇನೋ ಲಾ ಗೊಟ್ಟೋಗಿದ್ವಿ, ಆ್ಯಕ್ಟ್ ಗೊಟ್ಟೋಗಿದ್ವಿ, ಇನ್ನೇನೇನೋ ಟೆಕ್ನಿಕ್ಯಾಲಿಟಿ ಗೊಟ್ಟೋಗಿದ್ವಿ. ಬಟ್ ಯೂಶಲಿ ಎಸ್ಸೆಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತಂದರೆ ಕರೆಂಟ್ ಅಫೇರ್ಸಿಂದನೇ ಬರುತ್ತೆ ಕ್ವಶನ್. ಈಗ ಲಾಸ್ಟ್ ಇಯರ್ ಪೇಪರ್ ನೋಡಿದಾಗ, ಟೈಮ್ ಆದಾಗ ಆಫ್ಟರ್ ದಿಸ್ ಕ್ಲಾಸ್ ಪ್ಲೀಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ನ ನೋಡಿ. ಲಾಸ್ಟ್ 2020 ಮೇನ್ಸಲ್ಲಿ 2 ಕ್ವಶನ್ ಬಂದಿರುತ್ತೆ. ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಇನ್ನೊಂದು ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್. ಈ 2 ಟಾಪಿಕ್ಕು ನಾನು 2 ಟೆಸ್ಟಲ್ಲಿ ಬಿಟ್ಟಿದ್ದೆ, ಬಟ್ ಅದೇ ಬಂತು. ಬಟ್ ಹಂಗಂದ್ಬಿಟ್ಟು ಏನೂ ಗೊತ್ತಿಲ್ಲದಂಗೂ ಇರಲಿಲ್ಲ ಅದ್ರ ಬಗ್ಗೆ, ಬಿಕಾಸ್ ಅದು ಕರೆಂಟ್ ಅಫೇರ್ಸಲ್ಲಿ ಇತ್ತು. ಯೂಶಲಿ KPSC ಎಕ್ಸಾಮ್ ಅಂತಂದರೆ ನಿಮಗೆ ಒಂದು ನ್ಯಾಷನಲ್ ಟಾಪಿಕ್ ಅಂದರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರೋದನ್ನು ಕೇಳ್ತಾರೆ.
ಇನ್ನೊಂದು ಸ್ಟೇಟ್ ಇಶ್ಯೂ 100% ಕೇಳ್ತಾರೆ. ಇವಾಗ ಈ ಸಲ ಮೇನ್ಸ್ ಪೇಪರೇ ತೊಗೊಂಡಾಗ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂತ ಇತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಎಲ್ರಿಗೂ ಗೊತ್ತು, ಅದು ಹಾಟ್ ನ್ಯೂಸ್, ಅದು ಕರೆಂಟ್ ಅಫೇರ್ಸಲ್ಲಿದೆ. ಬಟ್ ಅದನ್ನು ಅವ್ರು ಎಲ್ಲಿಗೆ ರಿಲೇಟ್ ಮಾಡಿದ್ರು? ನಮ್ಮ ಸ್ಟೇಟ್ ಸಂಬಂಧ, ನಮ್ಮ ಸ್ಟೇಟ್ ವಿಚಾರ ಮಾಡೋಂಗೆ ಬೆಂಗಳೂರು ಟ್ರಾಫಿಕ್ಕಿಗೆ ಇದನ್ನು ಯಾವ ರೀತಿ ಬಳಸ್ಕೋತೀರಾ ಅಂತ ಕೊಟ್ಟರು. ಆಯಿತಾ? ಆಮೇಲೆ ಈ ಫಿಲಾಸಫಿಕಲ್ ಟಾಪಿಕ್ಸ್ ಬರುತ್ತೆ. ನೀವು UPSC ಪೇಪರ್ ನೋಡಿದ್ರೆ ಫಿಲಾಸಫಿಕಲ್ ಎಸ್ಸೇಸು KPSCಲಿ ಬರೋವಂಥ ಚಾನ್ಸಸ್ಸು ನೆಗ್ಲಿಜಿಬಲ್. ಯಾಕಂದರೆ UPSCಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಆಪ್ಷನ್ಸ್ ಇಲ್ದಿದ್ದ ಕಾರಣ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರೋದ್ರಿಂದ ಒಂದು ಕ್ವಶನ್ ನಾವು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಕೇಳಲೇಬೇಕಾ? ಸ್ಟೇಟ್ ಗೌರ್ಮೆಂಟ್ ಕವರ್ ಮಾಡ್ತಿದ್ವಿ ಅಂದಮೇಲೆ ನ್ಯಾಷನಲ್ ಗೌರ್ಮೆಂಟ್ ಒಂದು ಕವರ್ ಮಾಡಲೇಬೇಕಾ, ಸೆಂಟ್ರಲ್ ಗೌರ್ಮೆಂಟ್ದು? ಸೊ ಯೂಶಲಿ ಇಲ್ಲ, ಸೆಂಟ್ರಲ್ ಗೌರ್ಮೆಂಟು ಇವಾಗ ಯುನೈಟೆಡ್ ನೇಷನಲ್ಲಿ ಈಗ ಯುಕ್ರೇನ್ ಮತ್ತು ರಷ್ಯಾ ವಾರ್ ಇರ್ಬೋದು, ಅಥವಾ ಗ್ಲೋಬಲ್ ವಾರ್ಸ್ ಇರ್ಬೋದು, ಈ ಥರ ವಾರ್ಸ್ ನಡೀತಿರೋವಾಗ ಇಂಡಿಯಾ ಯಾವ ರೋಲ್ನ ಪ್ಲೇ ಮಾಡ್ಬೋದು? ಒಂದು UN ಲೆವೆಲಲ್ಲೋ ಅಥವಾ NATO ಲೆವೆಲಲ್ಲೋ ಇಂಡಿಯಾ ಯಾವ ಒಂದು ರೋಲ್ನ, ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಥರನೇ ಇರ್ಬೋದು, ಯಾವ ಥರ ಇಂಡಿಯಾ ರೋಲ್ ಪ್ಲೇ ಮಾಡ್ಬೋದು ಅನ್ನೋದನ್ನು ಆ ರೀತಿ ಕೇಳ್ಬೋದು. ಬಟ್ ಯೂಶಲಿ ಇಟ್ ವಿಲ್ ಬಿ ಅ ಸ್ಟೇಟ್ ಇಶ್ಯೂ, ನ್ಯಾಷನಲ್ ಇಶ್ಯೂ ಕ್ಯಾನ್ ಬಿ ಕಂಬೈನ್ಡ್ ವಿತ್ ಅನ್ ಇಂಟರ್ನ್ಯಾಷನಲ್ ಇಶ್ಯೂ. ಆಯಿತಾ? ಸೊ ಟಾಪಿಕ್ಸ್ ಗೆಸ್ ಮಾಡೋದಕ್ಕೆ ಅನ್ನೋಕ್ಕಿಂತ ಕಂಟೆಂಟ್ ಫಸ್ಟು ನೀವೆಲ್ಲ ಏನು ಕೇಳ್ತೀರಾ? ಮೇಡಮ್ ಎಸ್ಸೆಗೆ ಯಾವ ಕಂಟೆಂಟು, ಯಾವ ಬುಕ್ಸ್ ಓದೋದು? ಯುವರ್ ಫಸ್ಟ್ ಕಂಟೆಂಟ್ ಇಸ್ ನಿಮ್ಮ ಮೇನ್ಸ್ ಸಿಲೆಬಸ್ ಏನಿದೆ, ಸ್ಟಾರ್ಟಿಂಗ್ ಫ್ರಮ್ ಹಿಸ್ಟ್ರಿ ಎಂಡಿಂಗ್ ಟಿಲ್ ಎಥಿಕ್ಸ್, ಇಂಟಿಗ್ರಿಟಿ, ಆ್ಯಪ್ಟಿಟ್ಯೂಡ್. ನೀವು ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚೇ ಅಲ್ವಾ, ಅಥವಾ ಪ್ರಿಲಿಮ್ಸಿಗೆ ಮಾತ್ರನಾ? ಪ್ರಿಲಿಮ್ಸ್ ಕಮ್ ಮೇನ್ಸ್ ಅಲ್ವಾ? ಸೊ ಯುವರ್ ಫಸ್ಟ್ ಸೋರ್ಸ್ ಆಫ್ ಕಂಟೆಂಟ್ ಈಸ್ ಯುವರ್ ಮೇನ್ಸ್ ಸಿಲೆಬಸ್. ಬಿಕಾಸ್ ನೋಡಿ, ಇವಾಗ ಅವ್ರು ಏನೇ ಟಾಪಿಕ್ ಕೇಳಿದ್ರು ದಟ್ ವಿಲ್ ಬಿ ಸಮ್ವೇರ್ ರಿಲೇಟೆಡ್ ಟು ಯುವರ್ ಮೇನ್ ಸಿಲೆಬಸ್. ಈಗ ಈ ಸಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳಿದ್ರಪ್ಪ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಸ್ ಇಟ್ ನಾಟ್ ಎ ಪಾರ್ಟ್ ಆಫ್ ಯುವರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಪರ್? ಈಸ್ ಇಟ್ ನಾಟ್ ಎ ಪಾರ್ಟ್? ಎಸ್. ಆ್ಯಂಡ್ ಯು ಕ್ಯಾನ್ ಸ್ಟಿಲ್ ಎಕ್ಸ್ಟೆಂಡ್ ಇಟ್. ಈಗ ಬೆಂಗಳೂರು ಟ್ರಾಫಿಕ್ ಅಂತ ತೊಗೊಂಡ್ರೆ ನೀವು ಎಕಾಲಜಿ ಎನ್ವಿರಾನ್ಮೆಂಟ್ಗೂ ರಿಲೇಟ್ ಮಾಡ್ಬೋದು. ಬಿಕಾಸ್ ಪರಿಸರ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅದು ಇದು ಅಂತಲೂ ಬರಿಬೋದು. ಈಗ OTT ಕೇಳಿದರು. OTT ಈಸ್ ಅಗೇನ್ ಎ ಪಾರ್ಟ್ ಆಫ್ ಯುವರ್ ಟೆಕ್ನಾಲಜಿ, ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ ಎಜುಕೇಷನ್ ಪಾಲಿಸಿ, ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಸೋಷಿಯಾಲಜಿ, ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಎಕನಾಮಿ. ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಲಾಸ್ಟ್ ಇಯರ್ ಕ್ವಶನು, ಇಟ್ ವಾಸ್ ಅ ಪಾರ್ಟ್ ಆಫ್ ಪಾಲಿಟಿ ಅಲ್ವಾ? ಪ್ಲಸ್ ಅದ್ರ ಜೊತೆಗೆ ನೀವು ಬೇರೆ ಜಾಗ್ರಫಿನೂ ಕಂಬೈನ್ ಮಾಡ್ಬೋದು. ಅದನ್ನು ಹೇಳ್ತೀನಿ ಬ್ರೀಫಾಗಿ, ಎಷ್ಟು ಹೇಳೋಕ್ಕೆ ಸಾಧ್ಯನೋ ಅಷ್ಟನ್ನಂತೂ ಹೇಳ್ತೀನಿ, ಯಾವ ರೀತಿ ನೀವು ಒಂದು ಪ್ರಿಪ್ರೇಷನ್ನ ಶುರು ಮಾಡ್ಬೋದು ಅಂತ. ಸೊ ಯು ನೀಡ್ ನಾಟ್ ಸರ್ಚ್ ಫಾರ್ ದ ಕಂಟೆಂಟ್. ನಿಮ್ಮ ಮೇನ್ ಸಿಲೆಬಸ್ನ ಕರೆಕ್ಟಾಗಿ ನೀವು ಓದ್ಕೊಂಡ್ರೆ ನಿಮ್ಮ 50% ಕಂಟೆಂಟ್ ಅಲ್ಲೇ ಸಿಕ್ಬಿಡ್ತು. ಇನ್ನು ನೆಕ್ಸ್ಟು ಮೇಡಮ್ ಕ್ವಶನ್ಸ್ ಅಂತ ಬಂದಾಗ ನಿಮ್ಮ ಮೆಂಟರ್ಸ್ ನಿಮ್ಗೊಂದಷ್ಟು ಕ್ವಶನ್ಸ್ ಲಿಸ್ಟ್ ಆನ್ ಮಾಡಿರ್ತಾರೆ, ನಿಮಗೆ ಗೊತ್ತಾಗುತ್ತೆ. ಬಟ್ ಅದ್ರ ಜೊತೆಗೆ ನೀವು ಎಕ್ಸಾಮ್, ಈಗ ಮೇನ್ಸ್ ಎಕ್ಸಾಮು ನೀವು ಇನ್ ದ ಮಂತ್ ಆಫ್ ಜನವರಿ ಬರಿತಿದ್ದೀರಾ ಅಂತ ಅಂದ್ಕೊಳ್ಳಿ. ಅಟ್ಲೀಸ್ಟ್ ಹಿಂದೆ ಅಂದರೆ 6 to 8 months ಹಿಂದೆಯಿಂದನೂ ಯಾವುದೋ ಒಂದು ಟಾಪಿಕ್ ನಿಮಗೆ ಕಂಟಿನ್ಯೂಸ್ ಆಗಿ ಕರೆಂಟ್ ಅಫೇರ್ಸಲ್ಲಿದೆ, ಒಂದು ನ್ಯೂಸಲ್ಲಿದೆ ಅಂತಂದರೆ ದಟ್ ಟಾಪಿಕ್ ಕ್ಯಾನ್ ಬಿ ಅ ಪೊಟೆನ್ಷಿಯಲ್ ಎಸ್ಸೆ ಕ್ವೆಶನ್. ಈಗ ಇದಂತೂ ನೋಡಿ ಈಸಿ ಗೆಸ್, ಬಿಕಾಸ್ ಅದು ನ್ಯೂಸಲ್ಲೇ ಇತ್ತು. ಲ್ಯಾಂಡ್ ರಿಫಾರ್ಮ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿದ್ದು ಕರ್ನಾಟಕ, ಈ ಪಾಲಿಸಿನ ತೊಗೊಂಬಂದಿದ್ದು ಸೆಂಟ್ರಲ್ ಗೌರ್ಮೆಂಟು, ಅದು ನ್ಯೂಸಲ್ಲಿತ್ತು. ಇಟ್ ವಾಸ್ ಈಸಿ ಗೆಸ್. ಸೊ ದೇ ವೋಂಟ್ ಗೋ ಔಟ್ ಆಫ್ ದ ಸಿಲೆಬಸ್ ಅಥವಾ ಔಟ್ ಆಫ್ ದ ಕಂಟೆಂಟ್ ಹೋಗಲ್ಲ. ಸೊ ದಿಸ್ ಈಸ್ ಯುವರ್ ಮೇನ್ ಥಿಂಗ್. ಆಯಿತಾ? ಈಗ ಒಂದು ಸ್ವಲ್ಪ ಎಸ್ಸೆ ಒಳಗಡೆ ಹೋಗೋಣ, ಲೈಕ್ ಹೌ ಟು ಪ್ರೊಸೀಡ್ ಅಥವಾ ಏನೇನು ಮಾಡ್ಬೋದು ಅಂತ. ಯೂಶ್ವಲಿ ಐ ವಿಲ್ ಟೇಕ್ 13 hours 14 hours ಆಫ್ ಕ್ಲಾಸ್. ಬಟ್ ಈಗ ಇಷ್ಟರಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಐ ವಿಲ್ ಟೆಲ್ ಯು. ಆಯಿತಾ? ಒಂದು ಎಸ್ಸೆ ಅಂತ ಬಂದಾಗ ಫಸ್ಟು ಆ ಪಾರ್ಟ್ಸು ಟೆಕ್ನಿಕ್ಯಾಲಿಟಿ ಅದಕ್ಕೆಲ್ಲ ಹೋಗೋಕ್ಕಿಂತ ಮುಂಚೆ ಎಸ್ಸೆ ಅಂದರೆ ಏನಪ್ಪ, ಪ್ರಬಂಧ ಅಂತ ಹೇಳ್ಬಿಡಿ. ಅದು ನನಗೂ ಗೊತ್ತಿದೆ, ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಡಿ. ವಾಟ್ ಈಸ್ ಎಸ್ಸೆ? ಓಕೆ, ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಎಸ್ಸೆ ಪೇಪರ್ ಏನಕ್ಕೆ ಇಟ್ಟಿದ್ದಾರೆ? ಆಸ್ಪಿರೆಂಟ್ಸ್ ಇದ್ದಾಗ ನಾವು ಮಾತಾಡ್ತೀವಿ, ಇವ್ರು ಮಾಡೋಕ್ಕೆ ಕೆಲಸ ಇಲ್ಲ KPSCಗೆ, ಏನಂತ ಈ ಎಸ್ಸೆ ಪೇಪರ್ ಅಂತೆ, ಅದು ಪೇಪರ್ ಅಂತ. ದೇರ್ ಈಸ್ ಅ ಪರ್ಪಸ್. ಈಗ ನೋಡಿರಿ, ನಾಳೆ ದಿನ ನೀವು ಯಾವುದೋ ಒಂದು ಕಮಿಟಿ ಚೇರ್ಮನ್ ಆಗ್ಬಿಡ್ತೀರಾ, ಕಸ್ತೂರಿ ರಂಗನ್ ಕಮಿಟಿ ಥರ ನಿಮ್ಮ ಹೆಸರುಗಳಲ್ಲಿ ಒಂದು ಕಮಿಟಿ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳಿ. ವೈ ಕಾಂಟ್ ಇಟ್ ಬಿ? ವೈ ಕಾಂಟ್ ಇಟ್ ಬಿ? ಪ್ಲೀಸ್ ಬಿ ಆಂಬಿಷಿಯಸ್ ಇರಿ, ಆಗತ್ತೆ ಒಂದಲ್ಲ ಒಂದಿನ. ಓಕೆ, ಆ ಥರ ಯಾವುದೋ ಒಂದು ಕಮಿಟಿಗೆ ನಿಮ್ಮನ್ನು ಚೇರ್ಮನ್ ಮಾಡಿಬಿಟ್ರು ಅಥವಾ ಮೆಂಬರ್ ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ. ನೀವು ಏನೋ ಒಂದು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ರಿಸರ್ಚ್ ಮಾಡಿ 1000 ಪೇಜ್ ನೀವು ರೆಡಿ ಮಾಡಿ ನಿಮ್ಮ ಕಮಿಟಿ ರಿಪೋರ್ಟ್ ರೆಡಿ ಮಾಡ್ತೀರಾ, ಅದನ್ನು CMಗೆ ಸಬ್ಮಿಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. 1000 ಪೇಜ್ ಓದೋಷ್ಟು ಪೇಷನ್ಸ್ ಯಾರಿಗಾದರೂ ಇರುತ್ತಾ? ನಿಮಗೆ ಇರೋದಿಲ್ಲ. ಆ್ಯಕ್ಚುಲಿ ನೀವೇ ರಿಪೋರ್ಟ್ ರೆಡಿ ಮಾಡಿದ್ರು ನಿಮಗೆ ಇರೋದಿಲ್ಲ. ಸೊ ಆ 1000 ಪೇಜಲ್ಲಿ ಇರೋದನ್ನು ನೀವು ಅದರ ಜಿಸ್ಟನ್ನ ಒಂದು 100-150 ಪೇಜಸ್ಸಿಗೆ ತರಬೇಕು ಅಂತ ಅಂದ್ಕೊಳ್ಳಿ. ಅಲ್ಲೇನು ಬರುತ್ತೆ? ಕ್ಯಾಪ್ಸ್ಯೂಲ್ ರೈಟಿಂಗ್. ಅಂದರೆ ವಿತೌಟ್ ಚೇಂಜಿಂಗ್ ದ ಮೀನಿಂಗ್, ವಿತೌಟ್ ಚೇಂಜಿಂಗ್ ದ ಕಂಟೆಕ್ಸ್ಟ್ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಬರುತ್ತೆ. ಸೊ ಖಂಡಿತ ಎಸ್ಸೆ ಪೇಪರ್ ಅಥವಾ ಎಸ್ಸೆ ರೈಟಿಂಗ್ ನೀವು ಆಫೀಸರ್ಸ್ ಆದಮೇಲೂ ನಿಮಗೆ ತುಂಬ ಹೆಲ್ಪ್ ಆಗೇ ಆಗುತ್ತೆ. ಇಟ್ ಮೇನ್ಲಿ ಟೆಸ್ಟ್ಸ್ ಯುವರ್ ರೈಟಿಂಗ್ ಸ್ಕಿಲ್ ಅನ್ನೋಕ್ಕಿಂತ ನಿಮ್ಮ ಪರ್ಸ್ನಾಲಿಟಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಎಸ್ಸೆ ಅಂದರೆ ಅದೊಂಥರ ರಿಟರ್ನ್ ಪರ್ಸ್ನಾಲಿಟಿ ಟೆಸ್ಟ್.
ಈಗ ಯೂಶಲಿ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಅಂದರೆ ಏನಪ್ಪ, ನೀವು ಹೋಗ್ತೀರಾ, ಅಲ್ಲೊಂದು ಪ್ಯಾನಲ್ ಇರುತ್ತೆ, ನಿಮ್ಗೊಂದು 4 ಜನ ಕೂತಿರ್ತಾರೆ, ಕ್ವಶನ್ ಶೂಟಪ್ ಮಾಡ್ತಾರೆ, ನೀವು ಆನ್ಸರ್ ಮಾಡ್ತೀರಾ, ಬರ್ತೀರಾ. ಬಟ್ ಎಸ್ಸೆ ಅಂತ ಬಂದಾಗ ನಿಮ್ಮ ಪರ್ಸ್ನಾಲಿಟಿ ಏನು, ನಿಮ್ಮ ವ್ಯಕ್ತಿತ್ವ ಏನು ಅಂತ ಬರವಣಿಗೆ ಮುಖಾಂತರ ತೋರ್ಸೋಕ್ಕೆ ಅಂತ ಇರೋ ಒಂದು ಪ್ಲ್ಯಾಟ್ಫಾರ್ಮ್. ಯು ಕೆನಾಟ್ ಫೇಕ್, ನೀವು ಫೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನೊಂದು ಟಾಪಿಕ್ ಕೊಡ್ತೀನಿ ಅಂತ ಅಂದ್ಕೊಳ್ಳಿ, ಅವ್ರು ಬರೆಯೋದು ಬೇರೆ ಇರುತ್ತೆ, ನೀವು ಬರೆಯೋದು ಬೇರೆ ಇರುತ್ತೆ. ಬಿಕಾಸ್ ಯು ಬೋತ್ ಆರ್ 2 ಡಿಫ್ರೆಂಟ್ ಪರ್ಸ್ನಾಲಿಟೀಸ್, 2 ಡಿಫ್ರೆಂಟ್ ಇಂಡಿವಿಜುವಲ್ಸ್. ನಿಮ್ಮ ಪರ್ಸೆಪ್ಷನ್ಸ್ ಬೇರೆ ಇರುತ್ತೆ, ನಿಮ್ಮ ಅಸಂಪ್ಷನ್ಸ್ ಬೇರೆ ಇರುತ್ತೆ, ನಿಮ್ಮ ಕನ್ಕ್ಲೂಷನ್ಸ್ ಬೇರೆ ಇರುತ್ತೆ. ಅದೇ ಎಸ್ಸೆ, ಆಯಿತಾ. ಆಮೇಲೆ ಎಸ್ಸೆ ಬರಿತೀನಿ ಅಂತ ಅಂದ್ಬಿಟ್ಟು ಎಸ್ಪೆಷಲಿ ಇಂಗ್ಲೀಷ್ನಲ್ಲಿ ಬರೆಯೋರು ಸಿಕ್ಕಾಬಟ್ಟೆ ಜಾರ್ಗನ್ಸ್ ಯೂಸ್ ಮಾಡೋದು, ಹಿಂದೂ ಪೇಪರಿಂದ ಎಲ್ಲ ತೆಗೆದು ವರ್ಡ್ಸ್ನ ಅದು ಏನೇನೇನೇನೆಲ್ಲೋ ಹಾಕ್ಬಿಡೋದು, ಅದು ನಿಮಗೆ ಅರ್ಥ ಆಗುತ್ತೆ. ಪೇಪರ್ ಕರೆಕ್ಷನ್ ಮಾಡೋರ್ಗೆ ಅರ್ಥ ಆಗುತ್ತಾ, ಅದನ್ನು ನೋಡಬೇಕು. ಸಿ, ವೆನ್ ಎವರ್ ಯು ರೈಟ್, ಎಸ್ಸೆ ಅಂತಲೇ ಅಲ್ಲ, ನೀವು ಯಾವುದೇ GS ಆನ್ಸರ್ಸ್ ಬರೆದ್ರೂ ನಿಮ್ಮ ಆನ್ಸರ್ನ ಓದಿದ ತಕ್ಷಣ ಒಬ್ಬ 10th ಸ್ಟ್ಯಾಂಡರ್ಡ್ ಮಗುನೂ ಅರ್ಥ ಮಾಡ್ಕೋಬೇಕು. ಆ ಮಗು ನೀಟಾಗಿ ಅರ್ಥ ಆಗಬೇಕಪ್ಪ. ಈಗ ವಾಟ್ ಈಸ್ ಚಂದ್ರಯಾನ್ ಅಂತ ಒಂದು ಕ್ವಶನ್ ಬಂತು ಅಂತಂದರೆ, ಚಂದ್ರಯಾನ್ ಬಗ್ಗೆ ಆ ಮಗುಗೆ ಅರ್ಥ ಆಗಬೇಕು ಓದಿದ ತಕ್ಷಣ. ಓಕೆ, ಚಂದ್ರಯಾನ್ ಅಂತ ಒಂದು ಇಸ್ರೋ ಅಂತ ಒಂದು ಆರ್ಗನೈಸೇಷನ್ ಇದೆ, ಅವ್ರು ಮಾಡಿದಂಥ ಒಂದು ಸ್ಪೇಸ್ ಮಿಷನ್ ಇದು, ಅದ್ರ ಕೆಳಗಡೆ ಏನೇನಾಯಿತು. ನೀವು ಅದು ಬಿಟ್ಬಿಟ್ಟು ಚಂದ್ರಯಾನ್ ಬಗ್ಗೆ ಕೇಳಿದ್ದಾರೆ ಅಂದ್ಬಿಟ್ಟು ಅದ್ರ ಪೇಲೋಡ್ ಎಲ್ಲ ಬರೆಯೋದು, ರಂಬಾ, ಇಲಿಸಾ, ಇಸ್ರಾ ಅವೆಲ್ಲ ಬರ್ಕೊಂಡು ಹೋದ್ರಿ ಅಂತಂದರೆ ಆ ಮಗುಗೇನು ಅರ್ಥ ಆಗುತ್ತೆ. ಹಾಗೇನೆ ನೀವು ಅನ್ಕೋಬೋದು, ಇವರು KS ಎಕ್ಸಾಮ್ ಪೇಪರ್ ಇವ್ಯಾಲ್ಯೂಯೇಷನಿಗೆ ಬರ್ತಾ ಇದ್ದಾರೆ, ಇವ್ರಿಗೇನು ಇಷ್ಟು ಗೊತ್ತಿರಲ್ಲ ಅಂತಲೇ ಅಂದ್ಕೊಳ್ಳಿ. ವೈ ವಿಲ್ ಯು ಇವನ್ ಅಸ್ಯೂಮ್ ಓಕೆ ಅವರಿಗೆಲ್ಲ ಗೊತ್ತಿರುತ್ತೆ ಅಂತ. ಡೋಂಟ್ ಮೇಕ್ ಅಂದರೆ ಹೈಫೈ ಆಗಿ ಬರೆಯೋದು ಬೇಕಿಲ್ಲ ಅಂತ. ನೀವು ನಿಮ್ಮ ಎಲ್ಡರ್ಸ್ ಜೊತೆ ಅಥವಾ ನಿಮ್ಮ ಸೀನಿಯರ್ಸ್ ಜೊತೆ, ನಿಮ್ಮ ಮನೇಲಿ ಯಾವುದೋ ಒಂದು ಸಣ್ಣ ಮಗು ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತಿರುವಾಗ ಆ ಮಗುಗೆ ನೀವು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಿರೋ ಆ ರೀತಿ ಸಿಂಪಲಾಗಿ ಒಂದು ಎಸ್ಸೆ ಬರ್ಕೊಂಡು ಹೋದರೆ ದಟ್ಸ್ ಎ ವೆರಿ ಗುಡ್ ಎಸ್ಸೆ. ಬಿಕಾಸ್ ಎಸ್ಸೆ ಈಸ್ ನಥಿಂಗ್ ಬಟ್ ಸ್ಟೋರಿ ಟೆಲ್ಲಿಂಗ್. ಒಂದು ಸ್ಟೋರಿನ ನೀವು ಹೇಳ್ತಾ ಇದ್ದೀರಾ, ಆ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಹೇಳ್ತಾ ಇದ್ದೀರಾ, ನಿಮ್ಮದೇ ಆದ ಒಂದು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದೀರಾ, ನಿಮ್ಮದೇ ಆದ ಅಂತ ಒಂದು ಉಪಸಂಹಾರ ಕನ್ಕ್ಲೂಷನ್ ಕೊಡ್ತೀರಾ. ಅಷ್ಟೇ ಎಸ್ಸೆ. ಆಯಿತಾ. ಸೊ ಈಗ ಎಸ್ಸೆ ಒಳಗಡೆ ಹೋಗೋಣ, ಆಯಿತಾ. ಎಸ್ಸೆಲಿ 3 ಪಾರ್ಟ್ಸ್ ಇರುತ್ತೆ. ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್, ಹೌದಾ. ಉಪಸಂಹಾರ, ರೈಟ್. ಉಪಸಂಹಾರ, ವಿಷಯ ವಿಶ್ಲೇಷಣೆ. ವಾಟ್ ಈಸ್ ಕನ್ಕ್ಲೂಷನ್, ವಾಟ್ ಈಸ್ ಇಂಟ್ರೊಡಕ್ಷನ್, ಕನ್ನಡದಲ್ಲಿ ಏನಂತೀರಿ? ಪೀಠಿಕೆ. ಓಕೆ, ಪೀಠಿಕೆ, ವಿಷಯ ವಿಶ್ಲೇಷಣೆ, ಉಪಸಂಹಾರ ಇಸ್ ಕನ್ಕ್ಲೂಷನ್. ಬಟ್ ನಾವು ನಮ್ಮ ಇಡೀ ಎಸ್ಸೆ ಪೇಪರಲ್ಲಿ ಎಲ್ಲೂ ಈ ವರ್ಡ್ಸ್ನ ಬರೆಯೋದೇ ಇಲ್ಲ. ಇಂಟ್ರೊಡಕ್ಷನ್ ಓಕೆ, ಬಾಡಿ ಹಿಂಗೆ, ಕನ್ಕ್ಲೂಷನ್ ಹಿಂಗೆ ಬರೆಯೋದೇ ಇಲ್ಲ. ಇಟ್ಸ್ ಲೈಕ್ ಅ ಸ್ಟೋರಿ. ಈಗ ಒಂದು ಮೂವಿಗೆ ಹೋಗ್ತೀರಪ್ಪ, ಆ ಮೂವಿಗೆ ಹೋದಾಗ ಅಲ್ಲೆಲ್ಲಾದರೂ ಓಕೆ ಇಂಟ್ರೊಡ್ಯೂಸಿಂಗ್ ಅಂತ ತೋರಿಸ್ತಾರೆ, ಬಟ್ ಕ್ಲೈಮ್ಯಾಕ್ಸ್ ಅಂತೆಲ್ಲಾದರೂ ತೋರಿಸ್ತಾರಾ, ಬಾಡಿ ಅಂತೆಲ್ಲಾದರೂ ತೋರಿಸ್ತಾರಾ? ನೋ. ಮೂವಿ ಜಸ್ಟ್ ರನ್ಸ್. ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನ್ಗೆ ಕನೆಕ್ಟಿವಿಟಿ ಇರುತ್ತೆ. ಸಿ, ಎಕ್ಸೆಪ್ಟ್ ಉಪೇಂದ್ರ ಮೂವೀಸ್, ದಟ್ ಈಸ್ ಒನ್ ಎಕ್ಸೆಪ್ಷನ್, ಹೌದಾ. ಅವ್ರದ್ದು ಪಾಪ ಅಂದರೆ ಕ್ಲೈಮ್ಯಾಕ್ಸಿಂದ ಶುರುವಾಗುತ್ತಾ, ಅದು 2-3 ಸಲ ನೋಡಿದ್ರೆ ಅರ್ಥ ಆಗುತ್ತೆ. UI ಅವೆಲ್ಲ ಅರ್ಥನೂ ಆಗಲ್ಲ ಒಂದೊಂದು ಸಲ. ಸೊ ಆ ಥರ ಬೇಡ. ಲೆಟ್ ಇಟ್ ಬಿ ಲೈಕ್ ಅ ರಕ್ಷಿತ್ ಶೆಟ್ಟಿ ಮೂವಿ. ಫಾರ್ ಎಕ್ಸಾಂಪಲ್, ದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತಿದೆ ಗೊತ್ತಾ. ನೀಟ್ ಮೂವಿ, ಇಟ್ಸ್ ಅ ವೆರಿ ನೀಟ್ ಮೂವಿ, ಕ್ಲೀನ್ ಮೂವಿ, ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ಮ ಎಸ್ಸೇನೂ ಹಂಗೆ ಅಂತ. ನಾನು ಸ್ವಲ್ಪ ಮೂವೀಸ್ ಎಲ್ಲ ಯಾಕೆ ಹೇಳ್ತೀನಿ, ಬಿಕಾಸ್ ಐ ಆಮ್ ಅ ಮೂವಿ ಪರ್ಸನ್, ಐ ಆಮ್ ಎನ್ OTT ಪರ್ಸನ್. ಆಮೇಲೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಈ ಥರ ಸ್ಟೋರೀಸ್ನ ನಿಮಗೆ ಬಿಲ್ಡ್ ಮಾಡಿ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಐ ಕ್ಯಾನ್ ಮೇಕ್ ಇಟ್ ಟೆಕ್ನಿಕಲ್ ಆಲ್ಸೋ. ಓಕೆ, ಇಂಟ್ರೊಡಕ್ಷನ್ ಅಂದರೆ ಇದು, ಯು ಹ್ಯಾವ್ ಟು ರೈಟ್ ದ ಥೀಸಿಸ್ ಸ್ಟೇಟ್ಮೆಂಟ್, ಯು ಹ್ಯಾವ್ ಟು ರೈಟ್ ದಿಸ್, ಯು ಹ್ಯಾವ್ ಟು ರೈಟ್ ದಟ್. ನಾನು ಫಸ್ಟ್ ಕ್ಲಾಸಲ್ಲೇ ಅದನ್ನೆಲ್ಲ ಹೇಳ್ಬಿಟ್ರೆ ನೀವು ಇಂಟ್ರೆಸ್ಟೇ ಕಳ್ಕೊಂಡ್ಬಿಡ್ತೀರಾ. ಓಕೆ, ಸೊ ಲೆಟ್ಸ್ ನಾಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಓಕೆ, ಈಗ ಒಂದು ಎಸ್ಸೆ ಅಂತಂದರೆ 3 ಭಾಗ ಇರುತ್ತೆ. ಈ 3 ಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವುದೋ ಒಂದು ಕ್ವಶನ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ಕ್ವಶನ್, ಈಗ KS ಎಕ್ಸಾಮಲ್ಲಿ ಎಷ್ಟು ಕ್ವಶನ್ ಬರುತ್ತಪ್ಪ? 2 ಕ್ವಶನ್ನು. ಆ 2 ಕ್ವಶನ್ ಕಂಪಲ್ಸರಿ. ನೀವೇನು ಮಾಡಬೇಕು, ಆ 2 ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು ಫಸ್ಟು. ಬಿಕಾಸ್ ಕ್ವಶನ್ನೇ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾಗಿ ಇಂಟರ್ಪ್ರಿಟ್ ಮಾಡಿದ್ರಿ ಅಂದರೆ ನಿಮ್ಮ 150 ಮಾರ್ಕ್ಸ್ ಈಸ್ ಅಟ್ ಪ್ರಾಬ್ಲಮ್, ಸ್ಟೇಕ್. ನೀವು ರಿಸ್ಕ್ ತೊಗೊತಾ ಇದ್ದೀರಾ 150 ಮಾರ್ಕು. ನೀವು ನಿಮ್ಮ ಈಗ ನೋಡಿ, ಎಸ್ಸೆ ಅಂದರೆ ಏನು ಅನ್ಕೋತಾರೆ ಗೊತ್ತಾ, ನನಗೇನು ಗೊತ್ತಿದೆ ನಾನು ಅದನ್ನು ಬರೆದ್ಬಿಟ್ಟು ಬಂದುಬಿಡ್ತೀನಿ. ಅಲ್ಲ ಎಸ್ಸೆ. ಅವ್ರು ಏನು ಕೇಳಿದ್ದಾರೆ ಅದನ್ನು ನೀವು ಬರಿಬೇಕು, ಅದೇ ಎಸ್ಸೆ. ಆ ಕಾಲ ಹೊಟ್ಟೋಯ್ತು. ರೈಟ್ ಅನ್ ಎಸ್ಸೆ ಆನ್ ಪಾವರ್ಟಿ ಅಥವಾ ರೈಟ್ ಅನ್ ಎಸ್ಸೆ ಆನ್ ಇಂಡಿಯಾ, ರೈಟ್ ಅನ್ ಎಸ್ಸೆ ಆನ್ G20, ಅದು ಮುಗಿದೋಯ್ತು. ಆ ಥರ ಬರ್ತಾನೆ ಇಲ್ಲ ಕ್ವಶನ್ಸ್ ಇವಾಗ. ಲಾಸ್ಟ್ ಟೈಮು ಅಷ್ಟೇ ಯಾವ ಥರ ಇತ್ತು ಅಂದರೆ, ಉಳ್ಳವರಿಗಲ್ಲ ಉಳುವ ಆಸಕ್ತರಿಗೆ ಭೂಮಿ ಅಂತ ಇತ್ತು ಕ್ವಶನ್.
ಅವ್ರು ಕೇಳ್ತಿರೋದೇನು ಲ್ಯಾಂಡ್ ರಿಫಾರ್ಮ್ ಅಮೆಂಡ್ಮೆಂಟ್ ಬಗ್ಗೆ. ಬಟ್ ಅವರೆಲ್ಲೂ ಡೈರೆಕ್ಟಾಗಿ ಬಂದುಬಿಟ್ಟು ಲ್ಯಾಂಡ್ ರಿಫಾರ್ಮ್ ಅಮೆಂಡ್ಮೆಂಟ್ ಬಗ್ಗೆ ಒಂದು ಎಸ್ಸೆ ಬರೀರಿ, ಒಂದು ಪ್ರಬಂಧ ಬರೀರಿ ಕೇಳ್ತಾ ಇಲ್ಲ. ಉಳ್ಳವರಿಗಲ್ಲ, ಉಳುವ ಆಸಕ್ತರಿಗೆ ಭೂಮಿ ಅಂದರೆ ಏನು, ಆ ಸ್ಟೇಟ್ಮೆಂಟ್ನ ನೀವು ಪ್ರೂವ್ ಮಾಡಬೇಕು. ಇವಾಗ ಯಾವುದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು, ಲ್ಯಾಂಡ್ ರಿಫಾರ್ಮ್ ಅಮೆಂಡ್ಮೆಂಟ್ನ ಇಟ್ಕೊಂಡು. ಸಿಮಿಲರ್ಲಿ ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆನೂ ಅದೇ ಇತ್ತು. ಇಟ್ ಎನೇಬಲ್ಸ್ ದ ಯೂತ್ ಟು ಫೇಸ್ ದ ಚಾಲೆಂಜಸ್ ಇನ್ ಎ ಚಾಲೆಂಜಿಂಗ್ ವೇ. ಇವಾಗ ಅವ್ರೇನಾದರೂ NEP ಬಗ್ಗೆ ಬರೀರಪ್ಪ ಅಂತಂದಿದ್ರೆ ನೀವೆಲ್ಲ ಬರೀತೀರಾ. ಓಕೆ, NEP ಅಂದರೆ ಇದು 3+2+2+5+ ಏನೇನು ++ ಅದನ್ನೆಲ್ಲ ಬರೀತೀರಾ. 3 ಲ್ಯಾಂಗ್ವೇಜ್ ಫಾರ್ಮುಲಾ ಬರೀತೀರಾ. ಇದು ಮೊದಲನೇದೆಲ್ಲ ಕಸ್ತೂರಿ ರಂಗನ್, ಎವ್ರಿಬಡಿ ನೋಸ್, ಎಲ್ಲರಿಗೂ ಗೊತ್ತಿರುತ್ತೆ ಇದು. ಬಟ್ ಅವ್ರು ಕೇಳ್ತಿರೋ ರಿಕ್ವೈರ್ಮೆಂಟ್ ಏನಿದೆ ಅದರಂತೆ ನಿಮ್ಮ ಎಸ್ಸೆ ಬರೀಬೇಕು. ಅದೇ ಎಸ್ಸೆ ರೈಟಿಂಗ್. ದಟ್ ಇಸ್ ಅ ಟೆಕ್ನಿಕ್ ಆಫ್ ಎಸ್ಸೆ ರೈಟಿಂಗ್. ಬಿಕಾಸ್ ಈಗ GS ಕ್ವಶನ್ಸ್ ಆ ಥರ ಬರುತ್ತೆ. ಎಲ್ಲರೇ ಅಂದರೆ ಏನಪ್ಪ, ಲ್ಯಾಂಡ್ ರಿಫಾರ್ಮ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ ಏನು, ಆ ಆ್ಯಕ್ಟ್ ಬಗ್ಗೆ ಬರೀತೀರ. ಬಟ್ ಎಸ್ಸೆ GS ಅಲ್ಲ. ಎಸ್ಸೆ GS ಆಗಿದ್ರೆ ಎಸ್ಸೆ ಪೇಪರೇ ಇಡ್ತಿರ್ಲಿಲ್ಲ. ನಿಮಗೇನು ಗೊತ್ತಿದೆ ಬರೆಯೋದಲ್ಲ, ಅವ್ರು ಏನು ಕೇಳಿದ್ದಾರೆ ಅದನ್ನು ಬರೆಯೋದೇ ಎಸ್ಸೆ. ಸೊ ಹಾಗಾಗಿ ಫಸ್ಟ್ 10 ಮಿನಿಟ್ಸ್ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಕೂತಾಗ ಫಸ್ಟ್ 10 ಮಿನಿಟ್ಸ್ 5 ನಿಮಿಷ ಒಂದು ಕ್ವಶನ್ಗೆ, 5 ನಿಮಿಷ ಇನ್ನೊಂದು ಕ್ವಶನ್. ಬಿಕಾಸ್ ನಾವು ಬರೆಯೋದೇ 2 ಕ್ವಶನ್. ಆ 5 ನಿಮಿಷ ತುಂಬ ಕ್ರೂಷಿಯಲ್. ಆ 5 ನಿಮಿಷ ವಿಲ್ ಡಿಸೈಡ್ ಯುವರ್ ಮಾರ್ಕ್ಸ್. ಬಿಕಾಸ್ ನೀವು ಯಾವ ಟಾಪಿಕ್ ಬಗ್ಗೆ ಎಸ್ಸೆ ಕೇಳಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗಬೇಕು. ಆ ಟಾಪಿಕ್ಕಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಈ ಸಲ ಪೇಪರಲ್ಲಿ OTT, ರೈಟ್ ಅ ನೋಟ್ ಆನ್ OTT ಸಿಲ್ವರ್ ಸ್ಕ್ರೀನ್ ಕೇಳ್ತಲ್ಲ. OTTಯಿಂದ ಸಿಲ್ವರ್ ಸ್ಕ್ರೀನಿಗೆ ಒಂದು ಲಿಂಕ್ ಕ್ರಿಯೇಟ್ ಮಾಡಿ ಕೇಳ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ತಲ್ಲ, ಅಥವಾ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೇಳ್ತಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಬೆಂಗಳೂರು ಟ್ರಾಫಿಕ್ನ ನೀವು ಹೆಂಗೆ ಸುಧಾರಿಸ್ತೀರಾ ಅನ್ನೋ ಥರ ಕ್ವೆಶನ್ ಇತ್ತು. ಸೊ ಇಟ್ ಈಸ್ ನಾಟ್ ಜಸ್ಟ್ ಯು ಕೆನಾಟ್ ಟಾಪಿಕ್ ಒಂದೇ ಟಾಪಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಬೆಂಗಳೂರು ಟ್ರಾಫಿಕ್ಕು. ಬಟ್ ಅದ್ರ ಫರ್ದರ್ ಸ್ಟೋರಿ ಏನು ಅದೇ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ 5 ನಿಮಿಷದಲ್ಲಿ. ನಾನು ಇದನ್ನು ಮೇಜರ್ ವರ್ಡ್ಸ್, ಮೈನರ್ ವರ್ಡ್ಸ್ ಅಂತ ಕರಿತೀನಿ. ಈಗ ಮೇಜರ್ ವರ್ಡ್ ಏನಪ್ಪ ಇಲ್ಲಿ, ಮೇಜರ್ ವರ್ಡ್ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿನೋ ಅಥವಾ OTTನೋ ಸಿಲ್ವರ್ ಸ್ಕ್ರೀನೋ ಬೆಂಗಳೂರು ಟ್ರಾಫಿಕ್ ಇಸ್ ದ ಮೇಜರ್ ವರ್ಡ್. ಬಟ್ ಮೈನರ್ ವರ್ಡ್ ಏನು ಅಂತಂದರೆ ಅವ್ರು ಅದನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಬರೆಯೋದಕ್ಕೆ. ವಾಟ್ ಇಸ್ ದ ಕೀವರ್ಡ್, ವಾಟ್ ಇಸ್ ದ ಎಕ್ಸ್ಪೆಕ್ಟೇಷನ್ ಫ್ರಮ್ ಯು. ಅವ್ರು ನೀವು ಏನು ಬರೀಲಿ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದೇ ಎಸ್ಸೆ. ಅದನ್ನು ನೀವು ಈ 5 ನಿಮಿಷದಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಕ್ವಶನ್ಗೆ 5 ನಿಮಿಷ. ನಾನು ಯೂಶ್ವಲಿ ಏನು ಮಾಡ್ತೀನಿ, ರಫ್ ಪೇಜ್ ಅಂತ ಇರುತ್ತಲ್ವ ಬುಕ್ಲೆಟಲ್ಲಿ, ಹೌದು ನಮ್ಮ ಬುಕ್ಲೆಟಲ್ಲೂ ಕ್ವಶನ್ ಟೈಪ್ ಆಗಿರುತ್ತೆ, ನಮಗೊಂದು ಕ್ವಶನ್ ಪೇಪರ್ ಸಹ ಕೊಡ್ತಾರೆ. ಅವ್ರು ಏನೇ ಬುಕ್ಲೆಟ್ ಟೈಪ್ ಮಾಡಿದ್ರು, ಏನೇ ಕ್ವಶನ್ ಪೇಪರ್ ಕೊಟ್ಟಿದ್ರು ನಾನು ಹಿಂದೆಗಡೆ ಹೋಗಿ ಆ ಕ್ವಶನ್ನ ತಿರ್ಗಾ ಇನ್ನೊಂದು ಸಲ ಬರಿತೀನಿ. ಬಿಕಾಸ್ ನೋಡೋದ್ರಿಂದ ಜಾಸ್ತಿ ಅರ್ಥ ಆಗಲ್ಲ, ಒಂದು ಸಲ ಬರೆದ್ರೆ ಅರ್ಥ ಆಗುತ್ತೆ. ಆಮೇಲೆ ವೆನ್ ಯು ಆರ್ ರೈಟಿಂಗ್ ಇಟ್ ಡೌನ್ ಲೈಕ್ ದಟ್, ಕಾಮಾ, ಫುಲ್ ಸ್ಟಾಪ್, ಸೆಮಿಕಾಲನ್, ಕ್ವಶನ್ ಮಾರ್ಕ್ ಏನೇ ಇದ್ರೂ ದಯವಿಟ್ಟು ಬರ್ಕೊಳ್ಳಿ. ಸಪೋಸ್ ಇಫ್ ದೇರ್ ಇಸ್ ಅ ಕ್ವಶನ್ ಮಾರ್ಕ್, ನೀವು ಅದನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತಂದರೆ ಯು ವಿಲ್ ರೈಟ್ ಇಟ್ ಲೈಕ್ ಅನ್ ಆನ್ಸರ್. ಬಟ್ ಅವ್ರು ಕ್ವಶನ್ ಕೇಳ್ತಿದ್ದಾರೆ. ಸಿ ವೆನ್ ಎವರ್ ದೇರ್ ಇಸ್ ಅ ಕ್ವಶನ್ ಯು ಹ್ಯಾವ್ ಟು ಸೇ ಎಸ್ ಆರ್ ನೋ. ನೀವೊಂದು ಸ್ಟ್ಯಾಂಡ್ ತೊಗೋಬೇಕಾಗತ್ತೆ. ನೀವು ಆ ಕ್ವಶನ್ ಮಾರ್ಕೆ ಮಿಸ್ ಮಾಡಿಬಿಟ್ರೆ. ಸೊ 5 ಮಿನಿಟ್ಸ್ ಅದಕ್ಕೆ. ನೆಕ್ಸ್ಟ್ ಇನ್ನು 20 ಮಿನಿಟ್ಸ್ ಬ್ರೈನ್ ಸ್ಟಾಮಿಂಗ್ ಕನ್ನಡದಲ್ಲಿ ಏನಂತಾರೆ, ಐ ಆಮ್ ರಿಯಲಿ ಸಾರಿ, ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ತಲೆ ಕೆಲಸ ಕೊಡೋದು ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾವು ಏನೇನೆಲ್ಲ ವಿಚಾರಗಳು ನಮಗೆ ತಿಳ್ಕೊಂಡಿದ್ದೀವಿ, ಏನೇನೆಲ್ಲ ನಾವು ಗೆಸ್ ಮಾಡೋಕ್ಕೆ ಸಾಧ್ಯ, ಏನೇನೆಲ್ಲ ಕಂಟೆಂಟ್ ನಮ್ಮ ಹತ್ರ ಇದೆ ಅನ್ನೋದನ್ನು ಮಾಡೋಕ್ಕೆ ಬ್ರೈನ್ ಸ್ಟಾಮಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಈಗ NEP ಟಾಪಿಕ್ ಬಗ್ಗೆ 20 ನಿಮಿಷ ನಾನೇನು ಮಾಡ್ತೀನಿ, ನೀವೊಂದು ಒಳ್ಳೆ ಆಸ್ಪಿರೆಂಟು, ಒಂದು ಸೀರಿಯಸ್ ಆಸ್ಪಿರೆಂಟು, ಒಂದು ಮೇಯ್ನ್ ಎಕ್ಸಾಮ್, ಆ್ಯಕ್ಚುಲ್ KPSC ಮೇಯ್ನ್ ಎಕ್ಸಾಮ್ಗೆ ಹೋಗಿ ಬರೀತಿದ್ದೀರಾ ಅಂತಂದರೆ ನಿಮ್ಮ ಹತ್ರ ನಾಲೆಜ್ ಇದ್ದೇ ಇರುತ್ತೆ, ಓದೇ ಇರ್ತೀರ. ಅದು ಕರೆಂಟ್ ಅಫೇರ್ಸಲ್ಲಿದೆ ಅಂದರೆ ಅದು ಓದೇ ಇರ್ತೀರ. ಸೊ ಈ 20 ನಿಮಿಷದಲ್ಲಿ ನೀವೇನು ಮಾಡಬೇಕು, ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮ್ಗೆ ಏನೇನು ಗೊತ್ತೋ ಎಲ್ಲ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಎಲ್ಲಿ ರಫ್ ಪೇಜಲ್ಲಿ ನೋಟ್ ಡೌನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀಟಾಗಿ ಕರ್ಸಿವ್ ರೈಟಿಂಗಲ್ಲಿ ಬರೆಯೋದು, ಅಂಡರ್ಲೈನ್ ಮಾಡೋದು, ಸೆಂಟೆನ್ಸಸ್ ಇಷ್ಟಿಷ್ಟುದ್ದ ಬರೆಯೋದು ಬೇಡ. ನಿಮ್ಮ ಬುಕ್ಲೆಟ್ನ ನೀವು ಯಾರಿಗೂ ಮಾರಾಟ ಮಾಡ್ತಿಲ್ಲ, ನೀವು ಅದನ್ನು ಪಬ್ಲಿಕೇಶನ್ನು ಮಾಡ್ತಾ ಇಲ್ಲ. ಒಂದೊಂದು ವರ್ಡ್ ಬರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಒಂದು ವರ್ಡ್, ನೀವು ಆ ವರ್ಡ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆದರೆ ಸಾಕು, ನಿಮ್ಮ ಪಕ್ಕದಲ್ಲಿರೋರ್ಗೆ ಅರ್ಥ ಆಗೋದೇನು ಬೇಕಿಲ್ಲ, ನಿಮ್ಮ ವರ್ಡ್ಸ್ ಏನು, ನಿಮ್ಮ ಎಸ್ಸೆ ಏನು ಅಂತ. ಆ್ಯಂಡ್ ವೆನ್ ಯು ಆರ್ ಡೂಯಿಂಗ್ ದಿಸ್ ಪ್ರಾಸೆಸ್, ಫಿಲ್ಟರ್ ಹಾಕ್ಬೇಡಿ ಬ್ರೈನ್ಗೆ. ಅಂದರೆ ಈ ಪಾಯಿಂಟ್ ಚೆನ್ನಾಗಿಲ್ಲ, ಇಲ್ಲ ಇದು ಫಸ್ಟ್ ಬರಬೇಕು, ಇದು ಲಾಸ್ಟ್ ಬರಬೇಕು, ಆ ಥರ ಫಿಲ್ಟರ್ ಹಾಕ್ಬೇಡಿ. ರ್ಯಾಂಡಮ್ ಆಗಿ ನಿಮ್ಮ ತಲೆಗೆ ಏನೇನು ಪಾಯಿಂಟ್ಸ್ ಬರುತ್ತೆ ಪ್ಲೀಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಒಂದು ಕಡೆ. 20 ಮಿನಿಟ್ಸ್ ಈ ಪ್ರಾಸೆಸ್ಗೆ, ಆಯಿತಾ? 20 ಮಿನಿಟ್ಸ್ ಆದಮೇಲೆ ಇನ್ನು 5 ನಿಮಿಷ ನೀವೇನು ಒಂದು 30ರಿಂದ 40 ಪಾಯಿಂಟ್ ಬರೆದಿರ್ತೀರ ಅಂತ ಅಂದ್ಕೊಳ್ಳೋಣ. ಆ ಪಾಯಿಂಟ್ಸ್ನ ಆರ್ಗನೈಸ್ ಮಾಡ್ಕೊಳ್ಳಿ. ಅಂದರೆ ಯಾವ್ದು ಫಸ್ಟ್ ಬರಬೇಕು, ಯಾವ್ದು ಸೆಕೆಂಡ್ ಬರಬೇಕು, ಯಾವ್ದು ಥರ್ಡ್ ಬರಬೇಕು ಅಂತ ರಫ್ ಆಗಿ ಒಂದು ಆರ್ಗನೈಸ್ ಮಾಡ್ಕೊಳ್ಳಿ. ಸೊ ಈಗ ಎಷ್ಟು ನಿಮಿಷ ಆಯಿತು? 20 + 5 + 5 30 ಮಿನಿಟ್ಸ್ ಆಯಿತು. ಇನ್ನು 10 ಮಿನಿಟ್ಸ್. ಆ 10 ಮಿನಿಟ್ಸಲ್ಲಿ 5 ನಿಮಿಷ
ಇಂಟ್ರೊಡಕ್ಷನ್ ನಾನು ಇವಾಗ ಹೇಳ್ತೀನಿ, ಇಂಟ್ರೊಡಕ್ಷನಲ್ಲಿ ಒಂದಷ್ಟು ವೆರೈಟೀಸ್ ಹೇಳ್ತೀನಿ ಯಾವ ರೀತಿ ನೀವು ಬರ್ಕೋಬೋದು ಅಂತ. ಇಂಟ್ರೊಡಕ್ಷನ್ ನಾನು ಈ ಪರ್ಟಿಕ್ಯುಲರ್ ಎಸ್ಸೆಗೆ ಇದೇ ಥರ ಇಂಟ್ರೊಡಕ್ಷನ್ ಬರಿತೀನಿ ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ಇವಾಗ ಒಂದು ಮೂವಿ ಟ್ರೈಲರ್ ಅಪ್ಪ, ನಿಮ್ಗೆ ಆ ಮೂವಿ ಬಗ್ಗೆ ಗೊತ್ತೇ ಇರೋದಿಲ್ಲ, ಬಟ್ ಮೂವಿ ಟ್ರೈಲರ್ ಚೆನ್ನಾಗಿದೆ ಅಂತಂದರೆ ನೀವು ಹೋಗಿ ಮೂವಿ ನೋಡ್ತೀರಲ್ವಾ, ಸಿನಿಮಾ ಹಾಲಿಗೋ ಅಥವಾ ಎಲ್ಲೋ ಹೋಗಿ ಒಂದು ಕಡೆ ಮೂವಿ ನೋಡ್ತೀರಲ್ವಾ, ನಿಮ್ಮ ಮೂವಿ ಟ್ರೈಲರೇ ನಿಮ್ಮ ಇಂಟ್ರೊಡಕ್ಷನ್. ಸೊ ಅಲ್ಲಿ ಇಂಟ್ರೊಡಕ್ಷನ್ನ ನೀವು ಅಟ್ರಾಕ್ಟಿವ್ ಆಗಿ, ಯುನೀಕ್ ಆಗಿ, ಡಿಫ್ರೆಂಟಾಗಿ ಮಾಡಲಿಲ್ಲ ಅಂತಂದರೆ ನಿಮ್ಮ ಪೇಪರ್ ಕರೆಕ್ಷನ್ ಆಗಲ್ಲ ಅಂತಲ್ಲ, ಆ್ಯಾವ್ರೇಜ್ ಮಾರ್ಕ್ಸ್ ಬರ್ಬೋದು. ಬೆಟರ್ ಯು ಪ್ಲ್ಯಾನ್ ನಿಮ್ಮ ಇಂಟ್ರೊಡಕ್ಷನ್ ನಾನು ಇದೇ ಥರ ಬರಿತೀನಿ, ಐ ಗಿವ್ ಯು ಸಮ್ ಸ್ಟೈಲ್ಸ್ ಆಫ್ ಇಂಟ್ರೊಡಕ್ಷನ್. ಆ ಸ್ಟೈಲಲ್ಲಿ ಯಾವುದಾದ್ರೂ ಒಂದು ನೀವು ಯೂಸ್ ಮಾಡ್ಕೋಬೋದು. ಸೊ 5 minutes ಅಲ್ಲಿಗೆ ಕೊಡಿ. ಇಟ್ ಈಸ್ ವರ್ತ್ ಗಿವಿಂಗ್ ಬಿಕಾಸ್ 15 to 20 ಮಾರ್ಕ್ಸ್ ಇರುತ್ತೆ ಇಂಟ್ರೊಡಕ್ಷನ್ಗೆ. ಕನ್ಕ್ಲೂಷನ್ ಅಗೇನ್ 15 to 20 ಮಾರ್ಕ್ಸ್, ಮಿಕ್ಕಿದ ಮಾರ್ಕ್ಸು ನಿಮ್ಮ ಎಸ್ಸೆಗಿರುತ್ತೆ. ಆಯಿತಾ? ಅಂದರೆ ಬಾಡಿ ಆಫ್ ದ ಎಸ್ಸೆಗಿರುತ್ತೆ. ಸೊ 5 minutes ಇಂಟ್ರೊಡಕ್ಷನ್ಗೆ ಕೊಡಿ, ಇನ್ನು 5 minutes ಕನ್ಕ್ಲೂಷನ್ಗೆ ಕೊಡಿ. ಯಾಕೆ 5 minutes ಕನ್ಕ್ಲೂಷನ್ ಪ್ಲ್ಯಾನ್ ಮಾಡೋಕ್ಕೂ ಕನ್ಕ್ಲೂಷನ್ಗೂ ಯಾಕೆ ಮೇಡಮ್ ಸ್ಟಾರ್ಟಿಂಗಲ್ಲೇ ನಾನು ಟ್ರೈಲರ್ ತೋರಿಸ್ಬಿಟ್ಟಿರ್ತೀನಿ ಯಾಕೆ ಅಂತಂದರೆ, ಈಗ ನಾನೊಬ್ಬ ಎವ್ಯಾಲ್ಯೂಯೇಟರ್ ಅಥವಾ ನೀವೇ ಒಬ್ಬರು ಎವ್ಯಾಲ್ಯೂಯೇಟರ್ ಅಂತ ಅಂದ್ಕೊಳ್ಳಿ. ನಿಮ್ಗೆ ಯಾರ್ದೋ ಒಬ್ರದ್ದು ಎಸ್ಸೆ ಬುಕ್ಲೆಟ್ ಬಂದಿದೆ, ಇಂಟ್ರೊಡಕ್ಷನ್ ಚೆನ್ನಾಗಿರುತ್ತೆ, ನೀವು ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಚೆನ್ನಾಗಿ ಸ್ಟೋರಿ ಬರೆದಿರ್ತಾರೆ, ನೀವು ಅದನ್ನು ಓದು ಬಿಡ್ತೀರಾ. ಬಟ್ ನೀವು ಮಾರ್ಕ್ಸ್ ಯಾವಾಗ ಅವಾರ್ಡ್ ಮಾಡ್ತೀರಾ? ಬರೀ ಇಂಟ್ರೊಡಕ್ಷನಲ್ಲೇ 125 ಎಷ್ಟು ಮಾರ್ಕ್ಸ್ ತೆಗೆದ್ರು ಅಂತ ಅವಾರ್ಡ್ ಮಾಡ್ತೀರಾ, ಅಥವಾ ಬಾಡಿ ನೋಡಿ ಅವಾರ್ಡ್ ಮಾಡ್ತೀರಾ, ಕನ್ಕ್ಲೂಷನ್ ಓದಾದ್ಮೇಲೆ ಅವಾರ್ಡ್ ಮಾಡ್ತೀರಾ? ಕನ್ಕ್ಲೂಷನ್ ಓದಾದ್ಮೇಲೆ. ಸೊ ಇಟ್ಸ್ ಹ್ಯೂಮನ್ ಸೈಕಾಲಜಿ. ಸೊ ಇಂಟ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟೋ ಕನ್ಕ್ಲೂಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್, ಬಿಕಾಸ್ ಕನ್ಕ್ಲೂಷನ್ ಓದಾದ್ಮೇಲೆ ಅವ್ರು ನಿಮಗೆ ಫೈನಲ್ ಮಾರ್ಕ್ಸ್ ಅವಾರ್ಡ್ ಮಾಡ್ತಾರೆ. ಸೊ ಇಟ್ ಈಸ್ ರಿಯಲಿ ವರ್ತ್ ಸ್ಪೆಂಡಿಂಗ್ 40 minutes ಆನ್ ದಿಸ್ ಎಕ್ಸಸೈಸ್. 1.5 hour ಒಂದು ಪೇಪರ್ಗೆ, ಈಗ ಲಿಟ್ರಲಿ 3 hour 2 ಎಸ್ಸೆ ಬರೆಯೋಕ್ಕೆ ಅಂದರೆ 1.5 hour. ಸೊ 40 minutes ಇದಕ್ಕೆ ಹೋಯಿತು ಅಂತಂದರೆ ಇನ್ನೊಂದು 40 minutesಲ್ಲಿ ಒಂದು ಎಸ್ಸೆ ಬರೀರಿ. ಸೇಮ್ ಥಿಂಗ್ ಯು ರಿಪೀಟೆಡ್ ಫಾರ್ ದ ಸೆಕೆಂಡ್ ಎಸ್ಸೆ. ಚಾಯ್ಸ್ ನಿಮ್ಮದು. ಒಬ್ಬೊಬ್ರು ಏನು ಮಾಡ್ತಾರೆ, 2 ಎಸ್ಸೆಗೆ ಒಂದೇ ಸಲ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಕೊಂಡ್ಬಿಡ್ತಾರೆ, ಅದು ನಿಮಗೆ ಬಿಟ್ಟಿದ್ದು. ನಾನು ಅದೇ ಅಂತ ಏನು ಹೇಳಲ್ಲ, ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಅನಿಸುತ್ತೋ ಆ ರೀತಿ ಮಾಡಿ. ಈಗ ನಾವು ವಿ ವಿಲ್ ಸಿ ವಾಟ್ ಈಸ್ ಇಂಟ್ರೊಡಕ್ಷನ್. ಈಗ ನೀವೆಲ್ಲರೂ ಈ ಕ್ಲಾಸಲ್ಲಿ ಇದ್ದೀರಪ್ಪ, ನೀವೊಂದು 100-150 ಜನ ಇದ್ದೀರಾ. ನಿಮ್ಮದು ಕೋಚಿಂಗ್ ಕೊನೆಗೆ ಬರುತ್ತೆ, ಲಾಸ್ಟ್ ಆಫ್ ದ ಕೋಚಿಂಗ್ ನಿಮ್ಮ ಲಾಸ್ಟ್ ಡೇಸ್ ಬರುತ್ತೆ. ಅದು ಬಂದಾಗ ನೀವು ಒಂದು ಮೆಮೊರಿ ಕ್ರಿಯೇಟ್ ಮಾಡೋದಕ್ಕೆ ನೀವು ಒಂದು ಪಿಕ್ನಿಕ್ ಪ್ಲ್ಯಾನ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಯು ಪ್ಲ್ಯಾನ್ ಅ ಪಿಕ್ನಿಕ್. ಯಾರೋ ಒಬ್ಬರು ರೆಪ್ರೆಸೆಂಟೇಟಿವ್, ಒಂದು ಫೀಮೇಲ್ ಕಡೆ ಒಬ್ಬರು ಆಗ್ತಾರೆ, ಮೇಲ್ ಕಡೆ ಒಬ್ಬರು ರೆಪ್ರೆಸೆಂಟೇಟಿವ್ ಆಗ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಇಟ್ ಈಸ್ ಯುವರ್ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಟು ಪ್ಲ್ಯಾನ್ ದಿಸ್ ಎಂಟೈರ್ ಪಿಕ್ನಿಕ್. ರೈಟ್ ಫ್ರಮ್ ಟೇಕಿಂಗ್ ದ ನೇಮ್ಸಿಂದ ಹಿಡಿದು ಜಾಗ ಫೈನಲಿಸ್ಟ್ ಮಾಡಿ, ಎಲ್ರದ್ದು ಒಪಿನಿಯನ್ ತೊಗೊಂಡು ವೋಟಿಂಗ್ ಮಾಡಿ, ಕಂಪ್ಲೀಟ್ಲಿ ಅಂದರೆ ಎಂಡ್ ಟು ಎಂಡ್ A to Z ಪ್ಲ್ಯಾನ್ ಮಾಡಬೇಕು. ಇವಾಗ ಯಾವ ರೀತಿ ಎಷ್ಟು ಜನ ಬರ್ತಾ ಇದ್ದಾರೆ, ಓಕೆ ನಾವು ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತೀವಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಎಲ್ಲ ಥರನೂ ಫುಡ್ ಹೆಂಗೆ, ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಸೇಫ್ಟಿ ಮೆಷರ್ಸ್ ಏನು, ತಿರ್ಗಾ ವಾಪಸ್ ಕರ್ಕೊಂಬಂದು ಈ ಬಿಲ್ಡಿಂಗಿಗೆ ಬಿಡೋ ತನಕನೂ ಅದು ನೀವೇನಿಬ್ಬರು ರೆಪ್ರೆಸೆಂಟೇಟಿವ್ಸ್ ಇರ್ತೀರ ಗೊತ್ತಾ, ನಿಮ್ಮ ಒಂದು ಜವಾಬ್ದಾರಿ ಇದು. ಸೊ ನಿಮ್ಮ ಎಸ್ಸೇನೂ ಅದೇ ಥರನೇ, ನಿಮ್ಮ ಇಂಟ್ರೊಡಕ್ಷನ್ ಅದೇ ಥರನೇ. ಅಂದರೆ ಈಗ ಟ್ರೈಲರಪ್ಪ, ಯಾವುದೋ ಒಂದು ಮೂವಿ ಟ್ರೈಲರು, ಅದರಲ್ಲಿ ಕಂಪ್ಲೀಟ್ ಪಿಕ್ಚರ್ ತೋರಿಸ್ತಾರ ನಿಮಗೆ? ಇಲ್ಲ. ಬಟ್ ಆ ಟ್ರೈಲರ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ, ಓಕೆ ದಿಸ್ ಮೂವಿ ಈಸ್ ಅಬೌಟ್ ದಿಸ್, ಚೆನ್ನಾಗಿದೆ ಮೂವಿ ಅಂತ. ಆ ಟ್ರೈಲರೇ ನಿಮ್ಮ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ನೀವು ಏನೇನು ತೋರಿಸ್ಬೇಕು ಅಂದರೆ ಆ ಟಾಪಿಕ್ ಬಗ್ಗೆ ನೀವು ಏನೇನು ಮಾತಾಡ್ತೀರಾ, ಆರ್ಗ್ಯುಮೆಂಟು, ಕೌಂಟ್ರ್ ಆರ್ಗ್ಯುಮೆಂಟ್ ಇರ್ಬೋದು, ನಿಮ್ಮ ಏನೇನು ಸಪೋರ್ಟ್ಸ್ ಇರುತ್ತೆ, ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ, ಅದನ್ನೆಲ್ಲ ಒಂದು ಜಿಸ್ಟ್ ಬರೆಯೋದು. ತೀರಾ ಎಲ್ಲ ಬರ್ಕೊಂಡು ಹೋಗೋದಲ್ಲ. ಇಂಟ್ರೊಡಕ್ಷನ್ ಅಥವಾ ಕನ್ಕ್ಲೂಷನ್ ಬರೆಯೋದಕ್ಕೆ ನಿಮ್ಮ ಬುಕ್ಲೆಟಲ್ಲಿ 15 ಪೇಜ್ ಇದೆ ಅಂತ ಅಂದ್ಕೊಳ್ಳಿ. ಅವ್ರು ಎಷ್ಟೇ ಪೇಜಸ್ ಕೊಟ್ಟಿರಲಿ, ಪ್ಲೀಸ್ 15 ಪೇಜಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ. 3 pages ಅಥವಾ 2 to 2.5 pages ಫಾರ್ ಇಂಟ್ರೊಡಕ್ಷನ್, 2 to 2.5 pages ಫಾರ್ ಕನ್ಕ್ಲೂಷನ್. ಮಿಕ್ಕಿದ್ದೆಲ್ಲನೂ ಯು ಮೇಕ್ ಯೂಸ್ ಫಾರ್ ಯುವರ್ ಬಾಡಿ ಆಫ್ ದ ಎಸ್ಸೆ. ಫೋಲ್ಡ್ ಮಾಡ್ಕೊಂಡ್ಬಿಡಿ, ಇಲ್ಲ ಅಲ್ಲೊಂದು ಸ್ಕೇಲ್ ಇಟ್ಬಿಟ್ಟು ಏನಾದರೂ ಒಂದು ಮಾಡ್ಕೊಂಬಿಡಿ. ಬಿಕಾಸ್ ಏನಾಗುತ್ತೆ ಅಂದರೆ ಬರೆಯೋ ಸ್ಪ್ರೀನಲ್ಲಿ ನಾವು ಇಂಟ್ರೊಡಕ್ಷನ್ನೇ 4-5 ಪೇಜ್ ಬರ್ಕೊಂಡು ಹೊಟ್ಟೋಗಿರ್ತೀವಿ. ಬಟ್ ನೀವು ಎಷ್ಟೇ ಬರೆದ್ರೂ ನಿಮಗೆ ಸಿಗೋದು 15ರಿಂದ 20 ಮಾರ್ಕ್ ಅಷ್ಟೇ. 20ಕ್ಕೆ 20 ಅಂತೂ 100% ಕೊಡೋದಿಲ್ಲ, 15 ಒಳಗಡೆನೇ ಇರುತ್ತೆ. ಸೊ 15 ಮಾರ್ಕ್ಗೆ ಯು ಆರ್ ಕಿಲ್ಲಿಂಗ್ ದ ಟೈಮ್ ಆ್ಯಸ್ ವೆಲ್ ಆಸ್ ಯು ಆರ್ ಟೇಕಿಂಗ್ ದಿ ಆಪರ್ಚುನಿಟಿ ಆಫ್ ಬಾಡಿ. ಹಂಗಾಗಬಾರ್ದು, ಆಯಿತಾ? ಸೊ ಇಂಟ್ರೊಡಕ್ಷನಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಲೈಕ್ ಈ ಥರ, ಈ ಟಾಪಿಕ್ ಇದೆ. ಆಮೇಲೆ ಆ ಟಾಪಿಕ್ಕಲ್ಲಿ ಬಂದಿರೋವಂಥ ಕೀವರ್ಡ್ಸ್ದು ಡೆಫಿನೇಷನ್ನು ನೀವು ಇಂಟ್ರೊಡಕ್ಷನಲ್ಲಿ ಡಿಫೈನ್ ಮಾಡಬೇಕಾಗತ್ತೆ. ಏನಕ್ಕೆ ಎಸ್ಸೇನಲ್ಲಿ ಕೂಡ ಕೀವರ್ಡ್ಸ್ನ ಡಿಫೈನ್ ಮಾಡಬೇಕು ಅಂತಂದರೆ, ಆ ಟಾಪಿಕ್ ಅಥವಾ ಆ ಪರ್ಟಿಕ್ಯುಲರ್ ಕೀವರ್ಡ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗಲಿ. ಸೊ ದಟ್ ವೆನ್ ಹಿ ಆರ್ ಶಿ ರೀಡ್ಸ್ ಯುವರ್ ಎಸ್ಸೆ ಅವ್ರಿಗೆ ಅರ್ಥ ಆಗುತ್ತೆ, ಓಕೆ ದಿಸ್ ಪರ್ಸನ್ ಹ್ಯಾಸ್ ಇಂಟರ್ಪ್ರಿಟೆಡ್ ದಿಸ್ ಟಾಪಿಕ್ ಇನ್ ಈ ಆ್ಯಂಗಲಲ್ಲಿ ಇಂಟರ್ಪ್ರಿಟ್ ಮಾಡಿದ್ದಾರೆ ಅಂತ. ಆಮೇಲೆ ಈಗ ಡೆಫಿನೇಷನ್ ಅಂತ ಬಂದಾಗ ಎಲ್ಲದಕ್ಕೂ ನಮ್ಮ ಹತ್ರ ಡೆಫಿನೇಷನ್ ಇರಲ್ಲ, ಸ್ಟ್ಯಾಂಡರ್ಡ್ ಡೆಫಿನೇಷನ್ಸ್ ಇರಲ್ಲ. ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದೇ ಡೆಫಿನೇಷನ್ ಅಲ್ವಾ? ಸೊ ರೈಟ್ ಇಟ್.
ಈಗ ಇಂಟ್ರಡಕ್ಷನ್ ಸ್ಟೈಲ್ಸ್ ಅಂತ ಬಂದಾಗ ದೇರ್ ಆರ್ ಸಮ್ ಸ್ಟೈಲ್ಸ್. ನಾನು ಒಂದಷ್ಟು ಪ್ರಾಕ್ಟೀಸ್ ಅದು ಇದು ಮಾಡ್ಕೊಳಾಗ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಇಂಟ್ರಡಕ್ಷನ್ ವಿತ್ ಎ ಕೋಟ್ ಆರ್ ಎ ಸ್ಟ್ಯಾಟಿಸ್ಟಿಕ್ಸ್ ಆರ್ ಎ ಫ್ಯಾಕ್ಟ್, anecdote, story, definition, reports. ಬಟ್ ಈ ಯಾವುದೇ ಒಂದು ಸ್ಟೈಲ್ನ ನೀವು ಯೂಸ್ ಮಾಡಿದ್ರೂ ನೀವು ಮಾಡ್ತಿರೋ ಅಂಥ ಸ್ಟೈಲು ಅವ್ರು ಕೊಟ್ಟಿರೋ ಕ್ವೆಶನ್ಗೆ ರಿಲೆವೆಂಟ್ ಆಗಿರಬೇಕು. ಇಫ್ ದರ್ ಇಸ್ ಅ ಕ್ವೆಶನ್ ಆನ್ ಎಜುಕೇಷನ್ NEP, ಆ NEPಗೆ ಹೋಗ್ಬಿಟ್ಟು ನೀವು ವುಮೆನ್ ಎಂಪವರ್ಮೆಂಟ್ ಕೋಟ್ ಬರೆದ್ರೆ ಅದು ಸೆಟ್ ಆಗಲ್ಲ. ಇಫ್ ಯು ಆರ್ ರೈಟಿಂಗ್ ಅ ಕೋಟ್ ಫಾರ್ NEP, ಯು ಹ್ಯಾವ್ ಟು ರೈಟ್ ಸಮ್ ಕೋಟ್ ರಿಲೇಟೆಡ್ ಟು ಎಜುಕೇಷನ್ ಓನ್ಲಿ. ಆಯಿತಾ? ಸೊ ನೀವು ನಿಮ್ಮ ಈ ಜರ್ನಿನಲ್ಲಿ ಎಸ್ಸೆಗೆ ಎವ್ರಿ ವೀಕ್ ಒಂದೊಂದು ಎಸ್ಸೆನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಎಸ್ಸೆ ಮೆಂಟರ್ಸ್ ನಿಮ್ಗೆ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದು ಅಂತ. ಒಂದಷ್ಟು ಕೋಟ್ಸ್ ರೆಡಿಯಾಗಿ ಇಟ್ಕೊಂಡಿರಿ, ಲೈಕ್ ವುಮೆನ್ ರಿಲೇಟೆಡ್, ಎಜುಕೇಷನ್ ರಿಲೇಟೆಡ್, ಟೆಕ್ನಾಲಜಿ ರಿಲೇಟೆಡ್, ಆಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ರಿಲೇಟೆಡು ಅಥವಾ ಡೆಮೋಕ್ರಸಿ ರಿಲೇಟೆಡ್ಡು, ಎಕನಾಮಿ ರಿಲೇಟೆಡ್ಡು, ಆ ಥರ ಒಂದಷ್ಟು ಕೋಟ್ಸ್ ನಿಮ್ಮ ಹತ್ರ ರೆಡಿ ಇರಬೇಕು. ಓಕೆ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಕೋಟ್ಸ್ ರೆಡಿ ಇರಬೇಕು. ಸೊ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಎಸ್ಸೆ ವಿತ್ ಎ ಕೋಟ್. ಬಟ್ ಕೋಟಿಂದ ನೀವು ಶುರು ಮಾಡ್ತೀರಾ ಅಂತಂದರೆ ಎರಡು ಆಪ್ಷನ್ನು. ಯು ಕ್ಯಾನ್ ಸ್ಟಾರ್ಟ್ ಯುವರ್ ಎಸ್ಸೆ ವಿತ್ ಎ ಕೋಟ್, ಎಂಡ್ ಯುವರ್ ಎಸ್ಸೆ ವಿತ್ ಎ ಕೋಟ್. ಅದೇ ಕೋಟಿಂದ ಎಂಡ್ ಮಾಡಬೇಕಾ ಮೇಡಮ್? ನಿಮ್ಮ ಚಾಯ್ಸ್. ನೀವು ಯಾವ ಕೋಟಿಂದ ಎಸ್ಸೆನ ಶುರು ಮಾಡ್ತೀರೋ ಅದೇ ಕೋಟಿಂದ ಎಸ್ಸೆನ ಎಂಡ್ ಮಾಡ್ಬೋದು. ಅದೇ ಕೋಟಿಂದ ಎಂಡ್ ಮಾಡಿದೆ ಇನ್ನೊಂದು ಕೋಟ್ ಬರಿಬೋದಾ ಮೇಡಮ್? 100% ಬರಿಬೋದು. ಸಪೋಸ್ ಮೇಡಮ್ ನಾನು ಎಸ್ಸೆನ ಕೋಟಿಂದ ಶುರು ಮಾಡಿಲ್ಲ, ಬಟ್ ನಾನು ಕೋಟಿಂದ ಎಂಡ್ ಮಾಡ್ಬೋದಾ? ಮಾಡ್ಬೋದು. ಓಕೆ, ಬಟ್ ಇಫ್ ಯು ಆರ್ ಸ್ಟಾರ್ಟಿಂಗ್ ಯುವರ್ ಎಸ್ಸೆ ವಿತ್ ಎ ಕೋಟ್, ಆ ಕೋಟು ನಿಮ್ಮ ಕ್ವಶನ್ಗೆ ರಿಲೆವೆಂಟ್ ಆಗಿರಬೇಕು. ಮತ್ತು ಅಲ್ಲಿ ಒಂದು ಚೈನ್ ಲಿಂಕ್ನ ನೀವು ಕ್ರಿಯೇಟ್ ಮಾಡಬೇಕು. ಯಾವ ರೀತಿ ಚೈನ್ ಲಿಂಕು ಅಂತಂದರೆ, ಆ ಕೋಟು ಆ ಪರ್ಟಿಕ್ಯುಲರ್ ಎಸ್ಸೆಗೆ ನೀವು ಹೆಂಗೆ ಲಿಂಕ್ ಮಾಡ್ತಾ ಇದ್ದೀರಾ, ಹೌ ಯು ಆರ್ ಗೋಯಿಂಗ್ ಟು ಇಂಟರ್ಪ್ರಿಟ್ ದ ಎಸ್ಸೆ ವಿತ್ ರೆಸ್ಪೆಕ್ಟ್ ಟು ದಟ್ ಕೋಟ್ ಅನ್ನೋದನ್ನು ನೀವು ಒಂದು ಪ್ಯಾರಾಗ್ರಾಫ್ ಬರಿಬೇಕಾಗತ್ತೆ. ಓಕೆ, ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಕೋಟ್. ನೆಕ್ಸ್ಟು ಸ್ಟ್ಯಾಟ್ಸು ಫ್ಯಾಕ್ಟ್ಸು ಅಂತ ಬಂದಾಗ, ಇವಾಗ ಎಜುಕೇಷನ್ ರಿಲೇಟೆಡ್ ಒಂದು ಎಸ್ಸೆ ಬಂದುಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಅಸೀರ್ ರಿಪೋರ್ಟ್ ಇದೆ, ಪ್ರಥಮ್ NGO ಕೊಡುತ್ತೆ, ಅಸೀರ್ ರಿಪೋರ್ಟ್ ಇದೆ. ಅಸೀರ್ ರಿಪೋರ್ಟಿಂದಾದರೂ ಶುರು ಮಾಡ್ಬೋದು, ಅಥವಾ UN ಯಾವುದಾದ್ರೂ ಫ್ಯಾಕ್ಟ್ಸಿಂದ ಶುರು ಮಾಡ್ಬೋದು, ಅಥವಾ ನಿಮ್ಮ ಎಕನಾಮಿಕ್ ಸರ್ವೇನಲ್ಲೇ ಇರುತ್ತೆ. ಲಿಟ್ರಸಿ ರೇಟ್ ಎಷ್ಟಿದೆ, ಮೇಲ್ ಲಿಟ್ರಸಿ ರೇಟು, ಫಿಮೇಲ್ ಲಿಟ್ರಸಿ ರೇಟು, ಸ್ಕೂಲ್ ಡ್ರಾಪ್ಔಟ್ಸು, ಬಿಲೋ 15, ಆ ಥರ ಯಾವುದಾದ್ರೂ ಒಂದು ಫ್ಯಾಕ್ಟಿಂದ ಸ್ಟ್ಯಾಟಿಸ್ಟಿಕ್ಸಿಂದಾದರೂ ನೀವು ಶುರು ಮಾಡ್ಬೋದು. ಓಕೆ, ನೆಕ್ಸ್ಟು ಅನೆಕ್ಡೋಟ್ ಅಂತಂದರೆ ಸಮ್ ರಿಯಲ್ ಲೈಫ್ ಸ್ಟೋರಿ, ಲೈಕ್ ಗಾಂಧೀಜಿದೋ ಅಥವಾ ಅಂಬೇಡ್ಕರ್ ಅವ್ರದ್ದು, ನೆಹರು ಅವ್ರದ್ದು ಯಾವುದೋ ಒಂದು ರಿಯಲ್ ಲೈಫ್ ಸ್ಟೋರಿನ ನೀವು ಕೊಡ್ಬೋದು. ದಟ್ ಈಸ್ ಅನ್ ಅನೆಕ್ಡೋಟ್. ಬಟ್ ಆ ಸ್ಟೋರಿ ಆ ಕೋಟ್ಗೆ, ಆ ಎಸ್ಸೆಗೆ ರಿಲೆವೆಂಟ್ ಆಗಿರಬೇಕು. ನೆಕ್ಸ್ಟು ಇನ್ನೊಂದು ಸ್ಟೋರಿ ಅಂತಂದರೆ ಯುವರ್ ಓನ್ ಕುಕ್ಡ್ ಅಪ್ ಸ್ಟೋರಿ. ನೀವೇ ಒಂದು ಸ್ಟೋರಿನ ಬಿಲ್ಡ್ ಮಾಡ್ಬೋದು. ಯೂಶಲಿ ವೆನ್ ಯು ಆರ್ ರೈಟಿಂಗ್ ಸ್ಟೋರಿ, ಬಿ ಇಟ್ ಅನೆಕ್ಡೋಟ್ ಆರ್ ಯುವರ್ ಓನ್ ಸ್ಟೋರಿ, ಸ್ಟಾರ್ಟಿಂಗಲ್ಲಿ ಬರೀತೀರಾ ಸ್ಟೋರಿ. ಬಟ್ ವೆನ್ ಯು ಆರ್ ಕನ್ಕ್ಲೂಡಿಂಗ್, ಆ ಸ್ಟೋರಿನ ತಿರ್ಗಾ ಲಾಸ್ಟಿಗೆ ತೊಗೊಂಬನ್ನಿ. ಈಗ ನಾನು ನನ್ನ NEP ಎಸ್ಸೆನ ಯಾವ ಥರ ಬರೆದಿದ್ದೆ ಆ್ಯಕ್ಚುಲ್ ಎಕ್ಸಾಮಲ್ಲಿ ಅಂತಂದರೆ, ಒಂದು ಮಗು ಇರುತ್ತೆ, ಅದು ಅರ್ಬನ್ ಏರಿಯಾಯಿಂದ ರೂರಲ್ ಏರಿಯಾಯಿಂದ ಅರ್ಬನ್ ಏರಿಯಾಗೆ ಬಂದಿರುತ್ತೆ. ಆ ಮಗುಗೆ ಲ್ಯಾಂಗ್ವೇಜ್ ಇಶ್ಯೂಸ್ ಆಗ್ತಾ ಇರುತ್ತೆ. ಬಟ್ NEP ಮುಖಾಂತರ ಆ ಮಗುಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅಂತ ಅಲ್ಲಿಂದ ಶುರು ಮಾಡ್ತೀನಿ ನನ್ನ ಎಸ್ಸೆನ. ಶುರು ಮಾಡಿ ಐ ವಿಲ್ ಸ್ಟಾರ್ಟ್ ಇಂಟರ್ಪ್ರಿಟಿಂಗ್ ಪ್ಲಸ್ಸು ಮೈನಸ್ಸು, ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು, ಪ್ರೋಸು ಕಾನ್ಸು, ಏನೇನು ಸಜೆಷನ್ಸು, ವೇ ಹೆಡ್ಡು, ಕನ್ಕ್ಲೂಷನ್ ಎಲ್ಲ ಬರೆದು ವೆನ್ ಐ ಕೇಮ್ ಟು ಕನ್ಕ್ಲೂಷನ್, ಆ 5 ವರ್ಷದ ಮಗು ಅಷ್ಟೊತ್ತಿಗಾಗಲೇ ಗ್ರೋನ್ ಅಪ್ ಅಡಲ್ಟ್ ಆಗಿ ಡಿಗ್ರಿನೂ ಮುಗಿಸ್ಬಿಟ್ಟಿರುತ್ತೆ. ಸೊ ಐ ಕನ್ಕ್ಲೂಡೆಡ್ ಮೈ ಎಸ್ಸೆ ದಟ್ ವೇ. ಅಂದರೆ ಯು ಆರ್ ಕ್ರಿಯೇಟಿಂಗ್ ಒಂದು ಸರ್ಕಲ್. ಆ ಸರ್ಕಲ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಯು ಆರ್ ಕಂಪ್ಲೀಟಿಂಗ್ ದಟ್ ಸೈಕಲ್. ಹಿಂಗೆ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಅಂದರೆ ಒನ್ನೆಸ್, ಹೋಲ್ಸಮ್ನೆಸ್ ಇರುತ್ತೆ ಈ ಥರ ಬರೆದ್ರೆ. ಇವಾಗ ಸಪೋಸ್ ಗಾಂಧೀಜಿ ಲೈಫ್ ಸ್ಟೋರಿನೋ ಅಂಬೇಡ್ಕರ್ ಲೈಫ್ ಸ್ಟೋರಿನೋ ಏನೋ ಬರೀತಿದ್ದೀರಾ ಅಂದರೆ, ಸ್ಟಾರ್ಟಿಂಗಲ್ಲಿ ಬರೀತೀರಾ, ಕನ್ಕ್ಲೂಷನಲ್ಲಿ ಬರೀರಿ. ಈ ರೀತಿ ಮಾಡಿದ್ರಿಂದ ಗಾಂಧೀಜಿ ಅವ್ರ ಲೈಫ್ ಸ್ಟೋರಿಯಿಂದ ನಾವು ಇದನ್ನು ಕಲಿಬೋದು, ಅಥವಾ ಅಂಬೇಡ್ಕರ್ ಅವ್ರ ಲೈಫ್ ಸ್ಟೋರಿಯಿಂದ ನಾವು ಇದನ್ನು ಕಲಿಬೋದು ಅಂತ. Whenever you are writing a story, please start and end with the same story. Relevant ಆಗಿ ಲಿಂಕ್ ಮಾಡಿ. ಓಕೆ, ನೆಕ್ಸ್ಟು ರಿಪೋರ್ಟ್ಸ್ ಅಂತ ಬಂದಾಗ ನಿಮ್ಗೆ UN ರಿಪೋರ್ಟ್ ಸಿಗುತ್ತೆ, ಹೇಳಿದ್ನಲ್ಲ, ಯು ಕ್ಯಾನ್ ಸ್ಟಾರ್ಟ್. ಬಟ್ ನೀವು ಯಾವುದೇ ಸ್ಟೈಲ್ ಆಫ್ ಇಂಟ್ರೊಡಕ್ಷನಿಂದ ಶುರು ಮಾಡಿದ್ರೂ ಕೀವರ್ಡ್ಸ್ನ ಡಿಫೈನ್ ಮಾಡಲೇಬೇಕು. ಓಕೆ, ಕೀವರ್ಡ್ಸ್ ಡಿಫೈನ್ ಮಾಡಲೇಬೇಕು. ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಿಮಗೆ 1.5-2 ಪೇಜ್ ಅಂತೂ 100% ಆಗುತ್ತೆ. ಈಗ ಇಂಟ್ರೊಡಕ್ಷನ್ ಮುಗೀತಪ್ಪ. ಇಂಟ್ರೊಡಕ್ಷನಿಂದ ನಾವು ನೆಕ್ಸ್ಟು ಬಾಡಿ ಆಫ್ ದ ಎಸ್ಸೆಗೆ ಹೋಗ್ತೀವಿ. ವಿಷಯ ವಿಶ್ಲೇಷಣೆಗೆ ಹೋದಾಗ PTKಯಿಂದ ಸುಮ್ಮನೆ ರ್ಯಾಂಡಮಾಗಿ ಹೋಗ್ಬಿಡೋದಲ್ಲ, ಜಂಪ್ ಮಾಡೋಕ್ಕಾಗಲ್ಲ. ನಿಮ್ಮ ಇಂಟ್ರೊಡಕ್ಷನ್ನಿಂದ ಬಾಡಿ ಆಫ್ ದ ಎಸ್ಸೆಗೆ ಯು ಹ್ಯಾವ್ ಟು ಟೇಕ್ ಅ ಟ್ರಾನ್ಸಿಷನ್. ಆ ಟ್ರಾನ್ಸಿಷನ್ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ಅದನ್ನು ಯೂಶಲಿ ವಿ ಕಾಲ್ ಇಟ್ ಆಸ್ ಥೀಸಿಸ್ ಸ್ಟೇಟ್ಮೆಂಟ್.
TC ಸ್ಟೇಟ್ಮೆಂಟ್ ಅಂತೀವಿ. ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ, ಯು ಆಲ್ ಆರ್ ಟೂ ಯಂಗ್, ಐ ಮೀನ್ ಟೂ ನ್ಯೂ ಫಾರ್ ಆಲ್ ದೀಸ್ ಥಿಂಗ್ಸ್. ಸೊ ಏನು ಅಂತಂದರೆ ಇವಾಗ ಓಕೆ, ಇನ್ ದಿಸ್ ಎಸ್ಸೆ ಲೆಟ್ ಅಸ್ ಸೇಲ್ ಥ್ರೂ, ಅಥವಾ ಲೆಟ್ ಅಸ್ ಡಿಸ್ಕಸ್ ದ ಫಾಲೋಯಿಂಗ್ ಥಿಂಗ್ಸ್ ಇನ್ ದಿಸ್ ಎಸ್ಸೆ, ಅಥವಾ ಮುಂದುವರಿದ ಭಾಗದಲ್ಲಿ ನಾವು ಇದನ್ನೆಲ್ಲ ಚರ್ಚೆ ಮಾಡೋಣ. ದಟ್ ಇಟ್ ಸೆಲ್ಫ್ ಇಸ್ ದ ಥೀಸಿಸ್ ಸ್ಟೇಟ್ಮೆಂಟ್. ನೀವು ಆ ಥರ ಒಂದು ಸ್ಟೇಟ್ಮೆಂಟ್ ಬರೆದ್ರಿ ಅಂತಂದರೆ ದಟ್ ಇಂಪ್ಲೈಸ್ ದಟ್ ಯುವರ್ ಬಾಡಿ ಆಫ್ ದ ಎಸ್ಸೆ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್. ಈಗ ಬಾಡಿ ಆಫ್ ದ ಎಸ್ಸೆ ಅಂತ ಬಂದಾಗ ನಿಮ್ಗೊಂದು 8 ಪೇಜ್ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ಬಾಡಿ ಆಫ್ ದ ಎಸ್ಸೆ ಬರೀದಕ್ಕೆ ಒಂದು 8 ಪೇಜ್ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ಥೀಸಿಸ್, ಆ್ಯಂಟಿ ಥೀಸಿಸ್ ಅಂತ ಇರುತ್ತೆ. ಆ್ಯಕ್ಚುಲಿ ಇನ್ನೂ ಒಂದು ಇದೆ, ಆ್ಯಂಟಿ ಥೀಸಿಸ್ ಅಂತ ಇದೆ, ಅದು ಬೇಡ, ದಟ್ ವಿಲ್ ಗೋ ಅಬವ್ ಯುವರ್ ಹೆಡ್. ಈಗ ಈ ಸ್ಟೇಜಲ್ಲಿ ಅದು ಬೇಡ. ಅಂದರೆ ಇವಾಗ ಯಾವುದೋ ಒಂದು ವಿಚಾರದ ಬಗ್ಗೆ ನೀವು ಕ್ವಶನ್ದು ಟೋನ್ ಅರ್ಥ ಮಾಡ್ಕೋಬೇಕು. ಅದು ಪಾಸಿಟಿವ್ ಟೋನಲ್ಲಿ ಕೇಳ್ತಾ ಇದ್ದಾರೆ ಅಂತಂದರೆ 80% ಆಫ್ ದ ಬಾಡಿ ಆಫ್ ದ ಎಸ್ಸೆ ಶುಡ್ ಬಿ ಇನ್ ಎ ಪಾಸಿಟಿವ್ ಟೋನ್ ಓನ್ಲಿ. ಹಂಗನ್ಬಿಟ್ಟು ಇಡೀ ಎಸ್ಸೆನ ನೆಗೆಟಿವ್ ಟೋನ್ ಬರದೆ ಕನ್ಕ್ಲೂಡ್ ಅಂದರೆ ಬರೆಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ಒಂದು ವಿಚಾರ ಇದೆ ಅಂದರೆ ಅದರಲ್ಲಿ ಪಾಸಿಟಿವ್ ಎಷ್ಟಿರುತ್ತೋ ನೆಗೆಟಿವ್ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಅವ್ರು ಪಾಸಿಟಿವ್ ಟೋನಲ್ಲಿ ಕೇಳಿರೋದನ್ನು ನೀವು 80% ನೆಗೆಟಿವ್ ಬರೆದ್ಬಿಟ್ಟು 20% ಪಾಸಿಟಿವ್ ಬರೆಯೋದಲ್ಲ. ಬಿಕಾಸ್ ಗೌರ್ಮೆಂಟ್ ಆಗಲಿ ಅಥವಾ ಒಂದು ಸಂಸ್ಥೆ ಆಗಲಿ ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಅಂದರೆ ಬಿಕಾಸ್ ಆಫ್ ಯುವರ್ ಆಪ್ಟಿಮಿಸಮ್, ಬಿಕಾಸ್ ಆಫ್ ಯುವರ್ ಪಾಸಿಟಿವಿಟಿ ಅಲ್ವಾ. ಆ್ಯಂಡ್ ಗೌರ್ಮೆಂಟ್ ರಿಲೇಟೆಡ್ ಯಾವುದಾದ್ರೂ ಆ್ಯಕ್ಟ್ ಬಗ್ಗೆನೋ, ಸ್ಕೀಮ್ ಬಗ್ಗೆನೋ, ಪಾಲಿಸಿ ಬಗ್ಗೆನೋ ಕ್ವಶನ್ ಬಂದಿದೆ ಅಂದರೆ ದಯವಿಟ್ಟು ನಿಮ್ಮ ಮನಸ್ಸಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಅದನ್ನು ಸಪೋರ್ಟ್ ಮಾಡಿ. ಈಗ ಗಂಡು ಮಕ್ಳಿಗೆ ಗೊತ್ತು ಶಕ್ತಿ ಸ್ಕೀಮ್ ಬಗ್ಗೆ ಅವ್ರಿಗೆ ತುಂಬ ಕೋಪ ಇದೆ ಅನ್ನೋದು ನಂಗೆ ಗೊತ್ತಿದೆ ಅಲ್ವಾ. ಬಟ್ ಅದನ್ನು ತೋರಿಸ್ಕೊಳಕ್ಕೆ ಹೋಗ್ಬೇಡಿ ಪೇಪರಲ್ಲಿ ಅಂತ ಹೇಳ್ತೀನಿ. ಬಿಕಾಸ್ ಯು ಆರ್ ಗೋಯಿಂಗ್ ಟು ವರ್ಕ್ ವಿತಿನ್ ದ ಪರ್ವ್ಯೂ ಆಫ್ ದ ಗೌರ್ಮೆಂಟ್, ಯು ಆರ್ ಗೋಯಿಂಗ್ ಟು ವರ್ಕ್ ಫಾರ್ ದಿ ಗೌರ್ಮೆಂಟ್, ಯು ಕೆನಾಟ್ ಗೋ ಅಗೇನ್ಸ್ಟ್. ಹಂಗನ್ಬಿಟ್ಟು ಎಲ್ಲಿ ಮೇಡಮ್ ನಮ್ಮ ದುಃಖ ನಾವು ಹೇಳ್ಕೊಳಕ್ಕೆ ಆಗಲ್ವಾ ಅಂತಂದರೆ 100% ಹೇಳ್ಕೊಬೋದು. ಈ 8 ಪೇಜಲ್ಲಿ 6 ಪೇಜು ನೀವು ಒಳ್ಳೊಳ್ಳೆದನ್ನೇ ಬರೀರಿ. ಹೌದು ಶಕ್ತಿ ಸ್ಕೀಮಿಂದ ಹಿಂಗಾಗಿದೆ, ಗೃಹಲಕ್ಷ್ಮಿ ಫೆಂಟಾಸ್ಟಿಕ್ಕು, ಅದು ಇದು ಎಲ್ಲ ಬರೀರಿ. ಇನ್ನು 2 ಪೇಜ್ ಬಾಕಿ ಇರುತ್ತಲ್ವ, ಆ 2 ಪೇಜ್ದಲ್ಲಿ 1 ಪೇಜು ಸ್ವಲ್ಪ ಅದನ್ನು ಕ್ರಿಟಿಸೈಸ್ ಮಾಡಿ. ಹಂಗನ್ಬಿಟ್ಟು ಎಕ್ಸ್ಟ್ರೀಮಾಗಿ ಕ್ರಿಟಿಸೈಸ್ ಮಾಡೋದಲ್ಲ, ನಮ್ಗೆ ಅನ್ಯಾಯ ಆಗಿಬಿಡಿದೆ, ಈ ಸರ್ಕಾರನೇ ಸರಿ ಇಲ್ಲ ಅನ್ನೋದಲ್ಲ ಆಯಿತಾ. ನೀಟಾಗಿ ಅಂದರೆ ಈ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತಾರೆ ಗೊತ್ತಾ. ಅಂದರೆ ಕೆಲವೊಂದು ಸಲ ಇರುತ್ತೆ ಅಂದರೆ ತುಂಬ ಅದನ್ನು ಹೇಳಲೇಬೇಕು ಅಂತಿರುತ್ತೆ. ಅವಾಗ ಏನು ಮಾಡಿ, ಸಮ್ ಸ್ಕೂಲ್ ಆಫ್ ಥಾಟ್ ಅಥವಾ ಅಕಾರ್ಡಿಂಗ್ ಟು 1 ಕೇಸ್ ಸ್ಟಡಿ ಅಂತ ಹೇಳ್ಬಿಡಿ. ಥಾಟು ಐಡಿಯಾ ನಿಮ್ಮದೇ ಆಗಿರುತ್ತೆ, ಬಟ್ ಇನ್ನೊಬ್ಬರ ಮೇಲೆ ತಲೆ ಮೇಲೆ ಕೂರಿಸ್ಬಿಡಿ. ಯಾರೋ ಹೇಳ್ತಿದ್ದಾರೆ ಅಂತಾದರೂ ಕೂರಿಸಿ. ಅವ್ರು ಡೆಫಿನೆಟ್ಲಿ ಗೂಗಲ್ ಚೆಕ್ ಮಾಡಲ್ಲ ಯಾವ ಸ್ಕೂಲ್ ಆಫ್ ಥಾಟು, ಯಾವ ಕೇಸ್ ಸ್ಟಡಿ, ಯಾವ ರಿಸರ್ಚು ಅಂತ ಯಾರೂ ಚೆಕ್ ಮಾಡಲ್ಲ. ಹಾಗಾದರೂ ಬರೆದು ಬನ್ನಿ ಅಂತ ಹೇಳ್ತೀನಿ. ಸೊ ಆ 6ನೇ ಪೇಜ್ ಆದಮೇಲೆ 7ನೇ ಪೇಜು 1 ಪೇಜ್ ಯು ಕೀಪ್ ಇಟ್ ಫಾರ್ ದಿಸ್ ಅಂದರೆ ಡಿಸ್ಅಡ್ವಾಂಟೇಜೋ ಅಥವಾ ಕೌಂಟರ್ ಆರ್ಗ್ಯುಮೆಂಟೋ ಆ್ಯಂಟಿ ಥೀಸಿಸೋ ಏನೋ ಮಾಡೋಕ್ಕೆ ಶುರು ಮಾಡಿ. ಬಟ್ ಇದನ್ನು ಬರೀ 1 ಪೇಜ್ಗೆ ನಿಲ್ಲಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಅಗೇನ್ ನೀವು ನೆಗೆಟಿವ್ ಟೋನಿಂದ ಪಾಸಿಟಿವ್ ಟೋನಿಗೆ ವಾಪಸ್ ಬರಲೇಬೇಕು. ಬಿಕಾಸ್ ಯು ಹ್ಯಾವ್ ಟು ಶೋ ಇನ್ ಯುವರ್ ಎಸ್ಸೆ ದಟ್ ಯು ಆರ್ ಎನ್ ಆಪ್ಟಿಮಿಸ್ಟಿಕ್ ಪರ್ಸನ್. ಸೊ ನಿಮ್ಮ 8ನೇ ಪೇಜಲ್ಲಿ ಏನು ಹೇಳಬೇಕು, ಹೌದು ಇಷ್ಟೆಲ್ಲ ತೊಂದರೆಗಳಿದೆ, ಹೌದು ಇಷ್ಟೆಲ್ಲ ನೆಗೆಟಿವ್ಸ್ ಇದೆ ಅಥವಾ ಇಷ್ಟೆಲ್ಲ ಫ್ಲಾಸ್ ಇದೆ, ಬಟ್ ಇದನ್ನು ನಾವು ಸರಿ ಮಾಡ್ಕೋಬೋದು. ಬಿಕಾಸ್ ಇದು ನಿಜವಾಗ್ಲೂ ಜನರಿಗೆ ಸಹಾಯ ಮಾಡ್ತಾಯಿದೆ, ಮಹಿಳೆಯರಿಗೆ ಸಹಾಯ ಮಾಡ್ತಾಯಿದೆ, ಯುವನಿಧಿ ಚೆನ್ನಾಗಿದೆ. ಸುಮ್ಮನೆ ಹಿಂಗೆ ಫ್ಲಿಪ್ ಹೊಡೆಯೋ ತಿರ್ಗಾ. ಓಕೆ, ಸೊ ಅದಕ್ಕೆ 8ನೇ ಪೇಜ್. ಆಫ್ಟರ್ 8th ಪೇಜ್ ಅಗೇನ್ ಯು ಆರ್ ಗೋಯಿಂಗ್ ಟು ದ ಕನ್ಕ್ಲೂಷನ್. ಇನ್ನೊಂದು 3 ಪೇಜೋ ಅಥವಾ ಇನ್ನೊಂದು 4 ಪೇಜೋ ಇದೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಏನು ಮಾಡಬೇಕು, ವೇ ಅಹೆಡ್. ಎಲ್ಲೂ ಬರಿಬೇಡಿ ವೇ ಅಹೆಡ್ ಅಂತ. ಓಕೆ, ಬರಿತಾ ಹೇಳಿ. ಈ ವೇ ಅಹೆಡಲ್ಲಿ ನೀವೇನೇನು ಬರಿಬೋದು ಅಂತಂದರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರೂ ಬೆಸ್ಟ್ ಪ್ರಾಕ್ಟೀಸಸ್ ಇದೆಯಾ, ನ್ಯಾಷನಲ್ ಲೆವೆಲಲ್ಲಿ ಇದೆಯಾ, ಅಥವಾ ನಿಮ್ಮ ಊರಲ್ಲೇ ಇದೆಯಾ, ನಿಮ್ಮ ಜಿಲ್ಲೆಯಲ್ಲಿ ಇದೆಯಾ, ನಿಮ್ಮ ಗ್ರಾಮದಲ್ಲಿ ಇದೆಯಾ, ನಮ್ಮ ಪಕ್ಕದ ನೇಬರಿಂಗ್ ಕಂಟ್ರೀಸಲ್ಲಿ ಇದೆಯಾ, ನೇಬರಿಂಗ್ ಸ್ಟೇಟಲ್ಲಿ ಇದೆಯಾ, ಆ ಥರ ಎಕ್ಸಾಂಪಲ್ಸ್ ಕೊಟ್ಟು ಬರಿಬೋದು. ಯಾವುದಾದ್ರೂ ಕೇಸ್ ಸ್ಟಡಿ ಇದ್ದರೆ ಬರಿಬೋದು. ಯಾವುದಾದ್ರೂ ರಿಸರ್ಚ್ ಪೇಪರ್ಸ್ ಇತ್ತು ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆ ಅಂದರೆ ಬರಿಬೋದು. ದಿಸ್ ಈಸ್ ವೇ ಅಹೆಡ್. ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ವೇ ಅಹೆಡೇ ಕನ್ಕ್ಲೂಷನು ಅಂತಾರೆ. ನೋ, ಇಟ್ ಈಸ್ ನಾಟ್ ಕನ್ಕ್ಲೂಷನ್. ವೇ ಅಹೆಡ್ ಬೇರೆಯವ್ರ ಐಡಿಯಾ. ಅಂದರೆ ಈಗಾಗಲೇ ಯಾರೋ ಮಾಡ್ತಿದ್ದಾರೆ, ಅದು ಆ ಥರ ನಾವು ಅಳವಡಿಸ್ಕೋಬೇಕು, ನಾವು ಮಾಡ್ಬೋದು ಅನ್ನೋದು ವೇ ಅಹೆಡ್. ಅರ್ಥ ಆಗ್ತಿದೆಯಾ? ಕನ್ಕ್ಲೂಷನ್ ಬರುತ್ತೆ ಗೊತ್ತಾ. ಕನ್ಕ್ಲೂಷನ್ ಅಟ್ಲೀಸ್ಟ್ 1-1.5 ಪೇಜು ನೀವು ಕನ್ಕ್ಲೂಷನ್ ಬರೀತೀರಾ. ಆ ಕನ್ಕ್ಲೂಷನಲ್ಲಿ ಯಾರು ಬರ್ತಾರೆ ಅಂದರೆ ನೀವು ಬರ್ತೀರಾ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಎಸ್ಸೆ ಈಸ್ ಅ ರಿಟನ್ ಪರ್ಸ್ನಾಲಿಟಿ ಟೆಸ್ಟ್. ನಿಮ್ಮ ಪರ್ಸ್ನಾಲಿಟಿ ಏನು ಅಂತ ನೀವು ಇಲ್ಲಿ ತೋರಿಸ್ಕೋಬೇಕು ಕನ್ಕ್ಲೂಷನಲ್ಲಿ. ಅಂದರೆ ಒಬ್ಬ ಆಫೀಸರ್ ಆಗಿ, ಸಪೋಸ್ ನೀವು ಈಗಾಗಲೇ ಆಫೀಸರ್ ಆಗೋಗಿದ್ದೀರಾ, ಇವಾಗ ಯುವನಿಧಿ ವಿಂಗ್ಗೋ ಅಥವಾ ಶಕ್ತಿ ವಿಂಗ್ಗೋ ಅಥವಾ ಗೃಹಲಕ್ಷ್ಮಿಗೋ ಯು ಆರ್ ದಿ ಹೆಡ್. ನೀವು ಅದನ್ನು ಇನ್ನೂ ಯಾವ ರೀತಿ ಸರಿ ಮಾಡ್ಕೊಳ್ತೀರಾ ಅನ್ನೋದೇ ಕನ್ಕ್ಲೂಷನ್. ಸೊ ಕನ್ಕ್ಲೂಷನ್ ಈಸ್ ಯುನೀಕ್, ದಟ್ ಈಸ್ ಯುವರ್ ಓನ್ ಐಡಿಯಾ. ಆಯಿತಾ? ನೀವೇನು, ನಿಮ್ಮ ವ್ಯಕ್ತಿತ್ವ ಏನು, ನೀವೆಷ್ಟು ಆಶಾವಾದಿಯಾಗಿದ್ದೀರಾ, ನಿಮ್ಮ ಆಪ್ಟಿಮಿಸಮ್ ಏನು, ನಿಮ್ಮ ಪಾಸಿಟಿವಿಟಿ ಏನು, ನಿಮ್ಮ ಫೋರ್ ಸೈಟೆಡ್ನೆಸ್ ಏನು ಅಂತ ತೋರಿಸ್ಕೊಳ್ಳೋಕ್ಕೆ ನಿಮಗೆ ಇರೋ ಅಂಥ ಜಾಗನೇ ಕನ್ಕ್ಲೂಷನ್.
ಹಂಗನ್ಬಿಟ್ಟು ಕನ್ಕ್ಲೂಷನಲ್ಲಿ ಮೇಡಮ್ SDG ಬರಿಬಾರ್ದಾ? 100% ಬರಿಬೋದು. ಆಮೇಲೆ ನಿಮ್ಮ ಇಡೀ ಎಸ್ಸೆನಲ್ಲಿ ಬೇರೆ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಬರಿಬೋದು, ಸ್ಟ್ಯಾಟಿಸ್ಟಿಕ್ಸ್ ಬರಿಬೋದು, ಫ್ಯಾಕ್ಟ್ಸ್ ಬರಿಬೋದು, ರಿಪೋರ್ಟ್ಸ್ ಬರಿಬೋದು, ಎಲ್ಲ ಬರಿಬೋದು. ಬಟ್ ಕನ್ಕ್ಲೂಷನ್ ನೀವಾಗಿರ್ತೀರ, ಇಟ್ ಈಸ್ ಯು. ಕನ್ಕ್ಲೂಷನ್ ಬರೆಯುವಾಗ ಯಾವುದೇ ಹೊಸ ಐಡಿಯಾ ತೊಗೊಂಬರಬೇಡಿ. ಅದು ಫೆಂಟಾಸ್ಟಿಕ್ ಐಡಿಯಾನೇ ಆಗಿರಲಿ, ಗೋಲ್ಡ್ ಮೆಡಲ್ ವಿನ್ನಿಂಗ್ ಐಡಿಯಾನೇ ಆಗಿರಲಿ, ಕನ್ಕ್ಲೂಷನಲ್ಲಿ ಯಾವುದೇ ಕಾರಣಕ್ಕೂ ಹೊಸ ಐಡಿಯಾ ತರಬೇಡಿ. ಬಿಕಾಸ್ ದಟ್ ಈಸ್ ಅಗೇನ್ ಎ ಡಿವಿಯೇಷನ್. ಸಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಸ್ಟ್ರಕ್ಚರಿಂಗ್ ಅಂತ ಕರಿತೀವಿ. ಎಲ್ಲ ಪೇಪರಲ್ಲೂ, GS ಪೇಪರ್ ಆಗಲಿ, essay ಪೇಪರ್ಲಿ ಸ್ಟ್ರಕ್ಚರಿಂಗಿಗೆ ಮಾರ್ಕ್ಸ್ ಇದ್ದೇ ಇರುತ್ತೆ. ಅಂದರೆ ಈಗ ಸ್ಟ್ರಕ್ಚರಿಂಗ್ ಅಂದರೆ ಏನಪ್ಪ? ಈಗ ಒಂದು ಹ್ಯೂಮನ್ ಬೀಯಿಂಗ್ ಅಂದರೆ ಏನೋ, ತಲೆ ಮೇಲೆ ಕಾಲು ಕೆಳಗೆ ಇರಬೇಕು. ಸಪೋಸ್ ಕಾಲು ಮೇಲೆ ತಲೆ ಕೆಳಗಡೆ ಇದ್ದರೆ ಅದು ಸ್ಟ್ರಕ್ಚರ್ ರಾಂಗ್ ಆಯಿತು ಅಂತ ಅರ್ಥ. ಅಂದರೆ ಅವ್ರಿಗೇನು ತೋರಿಸುತ್ತೆ ಅಂತಂದರೆ ಯು ವಿಲ್ ಶೋ ದಟ್ ಓಕೆ, ಈ ಪಾಯಿಂಟ್ ನನಗೆ ಅವಾಗ ನೆನಪಾಗಿರಲ್ಲ, ಈಗ ನೆನಪಾಗ್ತಿದೆ, ತಗೊಳ್ಳಿ ಬರಿತೀನಿ ಅಂತ ಬರ್ದಂಗಿರುತ್ತೆ. ಸೊ ಯು ಶುಡ್ ಅಪಿಯರ್ ಇಂಟೆಲಿಜೆಂಟ್ ಇನ್ ಎಕ್ಸಾಮಿನೇಷನ್. ಅರ್ಜುನ್ ಸರ್ ಯಾವಾಗಲೂ ಅಂದರೆ ನಮಗೆ ಫಸ್ಟ್ ಒಂದು ಓರಿಯೆಂಟೇಷನ್ ಮಾಡಿದಾಗ ಹಿ ಹ್ಯಾಡ್ ಟೋಲ್ಡ್, ಮೇ ಬಿ ಯು ಆರ್ ನಾಟ್ ಇಂಟೆಲಿಜೆಂಟ್ ಬಟ್ ಯು ಶುಡ್ ಅಪಿಯರ್ ಇಂಟೆಲಿಜೆಂಟ್ ಇನ್ ದ ಎಕ್ಸಾಮಿನೇಷನ್. ಈ ಮಾತು ಕೇಳಿ ನಾನು 5 ವರ್ಷ ಆಯಿತು. ಇವತ್ತಿಗೂ ನಾನು ಅದನ್ನು ನನ್ನ ಲೈಫಲ್ಲೂ ಅದನ್ನು ಯೂಸ್ ಮಾಡ್ಕೊತೀನಿ. ಓಕೆ, ಸಿ ಎಕ್ಸಾಮಿನರ್ಗೆ, ಇವ್ಯಾಲ್ಯೂಯೇಟರ್ಗೆ ಅವ್ರಿಗೆ ಗೊತ್ತಾಗಲ್ಲ. ಈಗ ನಾನೇ ಹೇಳಿದೆ, ನನಗೆ ಫಸ್ಟ್ ಎಸ್ಸೆಗೆ 15 ಪಾಯಿಂಟ್ ಗೊತ್ತಿತ್ತು, ಸೆಕೆಂಡ್ ಎಸ್ಸೆಗೆ 2ರಿಂದ 8ರಿಂದ 10 ಪಾಯಿಂಟ್ ಗೊತ್ತಿತ್ತು. 182 ಹೆಂಗೆ ಬರುತ್ತೆ? ಡಿಡ್ ಐ ಎವರ್ ಶೋ ದಟ್ ನನಗೆ ಗೊತ್ತಿಲ್ಲಪ್ಪ ಅಂತ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ. ಪ್ರಾಬಬ್ಲಿ ಅವ್ರು ಏನಾದರೂ ನಂದು ಏನಾದರೂ ರಫ್ ಶೀಟ್ ನೋಡಿದ್ದಿದ್ರು ಇಟ್ಸ್ ನಿಜವಾಗ್ಲೂ ನನಗೆ ಸರ್ಪ್ರೈಸ್ ಆಗುತ್ತೆ ಹೆಂಗೆ ಅಷ್ಟು ಮಾರ್ಕ್ಸ್ ಬಂತು ಅಂತ. ಬಟ್ ಬಂದಿದೆ, 3rd ಎವ್ಯಾಲ್ಯೂಯೇಷನ್ ತನಕ ಹೋಗಿದೆ ನಾನು essay ಪೇಪರ್, ಅಷ್ಟು ಮಾರ್ಕ್ಸ್ ನಂಗೆ ಬಂದಿದೆ. ಸೊ ನೋವೇರ್ ಇನ್ ದ ಪೇಪರ್ ಐ ಪ್ಯಾನಿಕ್ಡ್, ಅಥವಾ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಕಡಿಮೆ ನಾಲೆಜ್ ಇದೆ, ಶಾಲೋನೆಸ್ ಇದೆ ಅಂತ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ. ಸೊ ಹಾಗೆ ಕನ್ಕ್ಲೂಷನಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊಸ ಐಡಿಯಾನ ತರ್ಸಕ್ಕೆ ಹೋಗಬೇಡಿ, ಬರ್ಸಕ್ಕೆ ಹೋಗಬೇಡಿ. ನೆಕ್ಸ್ಟು ಮೇಡಮ್, ಎಸ್ಸೇನಲ್ಲಿ ಡಯಾಗ್ರಾಮ್ಸ್ ಬರಿಬೋದಾ? ಬರಿಬೋದು, 100% ಬರಿಬೋದು. ಬಟ್ ಯಾವುದೇ ಕಾರಣಕ್ಕೂ ಇಂಟ್ರೊಡಕ್ಷನಲ್ಲಾಗಲಿ ಆ 3 ಪೇಜ್, ಕನ್ಕ್ಲೂಷನಲ್ಲಾಗಲಿ ಆ 3 ಪೇಜಲ್ಲಿ ಎಲ್ಲೂ ಬರಿಬೇಡಿ ಡಯಾಗ್ರಾಮ್ಸು. ಬಿಕಾಸ್ ದರ್ ಇಸ್ ಅ ಡಿವೈಡೆಡ್ ಒಪಿನಿಯನ್. ಅಂದರೆ KPSCಲಿ ಬರಿಬೇಕು ಬರಿಬಾರ್ದು ಅನ್ನೋ ಡಿವೈಡೆಡ್ ಒಪಿನಿಯನ್ ಇದೆ. ನಾನು ಬರೆದಿದ್ದೀನಿ, ನಾನು 100% ನಾನು ಮೇನ್ಸ್ ಎಕ್ಸಾಮಲ್ಲೇ ಬರೆದಿದ್ದೀನಿ. ಬಟ್ ಇಡೀ ಪೇಪರೇ ಡಯಾಗ್ರಾಮ್ ಮಾಡ್ಕೊಂಡು ಹೋಗಿಲ್ಲ, 1 or 2 ಡಯಾಗ್ರಾಮ್ಸ್ ಒಂದು ಎಸ್ಸೆಗೆ. ಸೊ 2 ಎಸ್ಸೆ ಸೇರಿ ನಿಮ್ಮ ಡಯಾಗ್ರಾಮ್ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂದರೆ 10 to 15% ಇರಬೇಕಷ್ಟೆ. ಏನೇನು ಡಯಾಗ್ರಾಮ್ ಬರಿಬೋದು ನೀವು? ಮ್ಯಾಪ್ ಆದರೂ ಬರೀರಿ, ಫ್ಲ್ಯಾಗ್ ಆದರೂ ಬರೀರಿ, ಬಾರ್ ಚಾರ್ಟು, ಫ್ಲೋ ಚಾರ್ಟು, ಪೈ ಚಾರ್ಟು, ಮೈಂಡ್ ಮ್ಯಾಪು, ಬಬಲ್ ಡಯಾಗ್ರಾಮ್, ಏನಾದರೂ ಬರೀರಿ. ಬಟ್ ಅದನ್ನು ಬರೀ ಡಯಾಗ್ರಾಮು ಬರೋದು ಬಿಡಬೇಡಿ. ಇವಾಗ ಸಪೋಸ್ ನೀವು ಬಬಲ್ ಡಯಾಗ್ರಾಮ್ ಬರೀತಿದ್ದಾರೆ ಅಂದರೆ ಅದರೊಳಗಡೆ ಒಂಚೂರು ಕಂಟೆಂಟ್ ಬರೀರಿ. ಸೇ ಫಾರ್ ಎಕ್ಸಾಂಪಲ್ ಯು ಆರ್ ರೈಟಿಂಗ್ ಸಮಥಿಂಗ್ ಲೈಕ್ ದಿಸ್, ಹಿಂಗಿಂದ ಟ್ರಾನ್ಸಾಕ್ಷನ್ ಆಗ್ತಿದೆ, ಒಳಗಡೆ ಒಂಚೂರು ಕಂಟೆಂಟ್ ಬರೀರಿ, ಸೊ ದಟ್ ಅದು ಬರೀ ಡಯಾಗ್ರಾಮ್ ಥರ ಕಾಣಲ್ಲ. ಓಕೆ, ಆಮೇಲೆ ಬೈಲಿಂಗ್ವಲ್ ಬರಿಬೋದಾ? ಸಿ ಬೈಲಿಂಗ್ವಲ್ ಅಂದರೆ ಇವಾಗ ಕನ್ನಡದಲ್ಲಿ ಬರೀತಿರೋರು ಇಂಗ್ಲೀಷಲ್ಲಿ 1, 2, 3 ಬರಿಬೋದಾ? ಇಂಗ್ಲೀಷಲ್ಲಿ ಬರೀತಿರೋರು ಕನ್ನಡದಲ್ಲಿ 1, 2, 3 ಬರಿಬೋದಾ? ಬರಿಬೋದು, ನಾಟ್ ಮೋರ್ ದೆನ್ 5% ಪರ್ ಪೇಪರ್. ಮೆಜರ್ಮೆಂಟ್ಸ್ ಇಟ್ಕೊಳ್ಳೋಕ್ಕಾಗಲ್ಲ ಎಷ್ಟು ಪರ್ಸೆಂಟ್ ಬರಿತಿದ್ದೀವಿ ಅಂತ. ಬಟ್ ಏನಾಗುತ್ತೆ ಅಂದರೆ, ಈ ಕನ್ನಡದಲ್ಲಿ ಬರಿತಿದ್ದೀರಾ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕೋಟ್ ಇರುತ್ತೆ, ಯಾವುದೋ ವಿನ್ಸ್ಟನ್ ಚರ್ಚಿಲ್ ಅವ್ರದ್ದು ಯಾವುದೋ ಒಂದು ಕೋಟ್ ಇರುತ್ತೆ, ಅಥವಾ ಹಿಲರಿ ಕ್ಲಿಂಟನ್ ಅವ್ರದ್ದು ಯಾವುದೋ ಒಂದು ಕೋಟ್ ಇರುತ್ತೆ. ಅದನ್ನು ಡಿಟ್ಟೋ ನಾವು ಕನ್ನಡದಲ್ಲಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಇಂಗ್ಲೀಷಲ್ಲೇ ಬರೀರಿ, ತೊಂದರೆ ಇಲ್ಲ. ಅದೇ ರೀತಿ ಇಂಗ್ಲೀಷಲ್ಲಿ ಬರೆಯೋರು ಈಗ ಪ್ರಕೃತಿ ರಕ್ಷತಿ ರಕ್ಷಿತಃ ಅಂತೀವಿ, ಅದನ್ನು ಕನ್ನಡದಲ್ಲಿ ಓದಿದ್ರೇ ಚೆಂದ. ಇಂಗ್ಲೀಷಲ್ಲಿ ಅಷ್ಟು ಎಫೆಕ್ಟಿವ್ ಆಗಿರಲ್ಲ, ಕನ್ನಡದಲ್ಲಿ ಬರೀರಿ, ನೋ ಪ್ರಾಬ್ಲಮ್. ದಯವಿಟ್ಟು ಸಂಸ್ಕೃತ್ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ಬಿಕಾಸ್ ಪೇಪರ್ ಕರೆಕ್ಟ್ ಮಾಡೋರಿಗೆ ಸಂಸ್ಕೃತ್ ಬರಲಿಲ್ಲ ಅಂದರೆ ಕಷ್ಟ. ಯು ಶುಡ್ ಆಲ್ವೇಸ್ ಬಿ ಅ ಸೇಫ್ ಪ್ಲೇಯರ್. ಸಿ ಅಲ್ಟಿಮೇಟ್ಲಿ ಎಕ್ಸಾಮಲ್ಲಿ ನಮಗೆ ಮಾರ್ಕ್ಸ್ ಬರಬೇಕು, ನಾವೊಂದು ರ್ಯಾಂಕ್ ತೊಗೋಬೇಕು, ಅಷ್ಟೇ ಮ್ಯಾಟರ್ ಆಗೋದು. ನೀವು ಅದನ್ನು ಲೈಕ್ ಮಾಡ್ತಿರೋ ಡಿಸ್ಲೈಕ್ ಮಾಡ್ತಿರೋ ಆ 3 hour ನೀವು ಕೂತ್ಕೊಂಡು ಲೈಕ್ ಮಾಡ್ಕೊಂಡೇ ಬರಿಬೇಕು, ಅದನ್ನು ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ದೀಸ್ ವೇರ್ ಸಮ್ ಆಫ್ ದಿ ಥಿಂಗ್ಸ್ ವಿಚ್ ಐ ಹ್ಯಾಡ್ ಟು ಟೆಲ್ ಯು ಅಬೌಟ್ ಎಸ್ಸೆ ರೈಟಿಂಗ್. ಎಷ್ಟು ಹೇಳೋಕ್ಕೆ ಸಾಧ್ಯ ಇದೋ ಅಷ್ಟು ಹೇಳಿದ್ದೀನಿ. ಕೋಟ್ಸ್ ಬರೆದಾಗ ಕ್ಯಾಪ್ಸಲ್ಲಿ ಬರೀರಿ, ಇಂಗ್ಲೀಷಲ್ಲಿ ಬರೆಯೋರು ಕ್ಯಾಪಿಟಲ್ ಲೆಟರಲ್ಲಿ ಬರೆದು ಡಬಲ್ ಕೋಟ್ ಹಾಕೋದು ಮರಿಬೇಡಿ, ಬಿಕಾಸ್ ಇಟ್ ಇಸ್ ಅ ಕೋಟ್. ಆಮೇಲೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಕೋಟ್ ನೆನಪಾಗ್ತಾ ಇರುತ್ತೆ ನಮಗೆ, ಬಟ್ ಯಾರು ಹೇಳಿದ್ರು ನೆನಪಾಗಲ್ಲ. ಅನಾನಿಮಸ್ ಅಂತೆಲ್ಲ ಬರಿಬೇಡಿ, ಇಟ್ಸ್ ಓಕೆ. ಆಮೇಲೆ ಒಂದೊಂದು ಸಲ ನಿಮ್ಮದೇ ಕೋಟ್ ಆಗಿರುತ್ತೆ, ಬರಿಬೇಡಿ, ನಿಮ್ಮ ಹೆಸ್ರನ್ನು ಬರಿಬೇಡಿ. XYZ ಬರೆಯೋದು, ಆ ಬಾ ಕಾ ಬರೆಯೋದು, ಅವೆಲ್ಲ ಏನು ಮಾಡಬಾರ್ದು. ಸಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ದೆರ್ ವಾಸ್ ಅ ನೋಟಿಸ್ ಸೆಂಟ್ ಟು ಒನ್ ಆಫ್ ಮೈ ಫ್ರೆಂಡ್ಸ್. ಅವರು ನೇಮ್ ಬರೆದಿದ್ದಾರೆ, ರಮೇಶೋ ಅಂತ ಏನೋ ಒಂದು ನೇಮ್ ಬರೆದಿದ್ದಾರೆ. ಈ ಥರ ಹೆಸರು ನೀವು ಬರೆದಿದ್ದೀರಾ, ನಿಮ್ಮ ಮೇಲೆ ನಾವು ಏನಕ್ಕೆ ಆ್ಯಕ್ಷನ್ ತೊಗೋಬಾರ್ದು, ವಿ ವಾಂಟ್ ಯುವರ್ ರಿಪ್ಲೈ. ಎಲ್ಲೂ ನೇಮ್ಸ್ ಬರಿಬೇಡಿ ಎಸ್ಸೆ ಪೇಪರಲ್ಲಿ. ಸ್ಟೋರಿ ಬಿಲ್ಡ್ ಮಾಡೋದು ಹೆಂಗೆ ಮೇಡಮ್ ಹೇಳಿ? ಒಬ್ಬ ರೈತ, ಯಾಕೆ ರೈತ ಅಂದರೆ ನೇಮೇ ಬರಿಬೇಕಾ? ಒಬ್ಬ ಮಹಿಳೆ, ಒಬ್ಬ ಮಗು, ಒಬ್ಬ ಯುವಕ, ನೇಮ್ಸ್ ಬರಿಬೇಡಿ ಸುಮ್ಮನೆ. ಅದೆಲ್ಲ ಮೊದಲೇ KPSC ಕಾಂಟ್ರವರ್ಷಿಯಲ್ ಯಾವಾಗಲೂ. ಅದರಲ್ಲಿ ನೀವು ಇನ್ನೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ತೊಂದರೆಗೊಳಗಾಗಬೇಡಿ ಅಂತ ಹೇಳ್ತೀವಿ. ಬಿಕಾಸ್ ಆಪರ್ಚುನಿಟಿ ಲಾಸ್ಟ್ ಇಸ್ ಲಾಸ್ಟ್, ಮತ್ತೆ ಇನ್ನೊಂದು 2-3 ವರ್ಷ ಕಾಯಬೇಕಾಗುತ್ತೆ. ಓಕೆ, ಸೊ ದಿಸ್ ವಾಸ್ ದಿ ಬೆಸ್ಟ್ ಶಾರ್ಟೆಸ್ಟ್
ಟಿಪ್ಸ್ ವಿಚ್ ಐ ಕುಡ್ ಗಿವ್ ಯು ಆಲ್ ಆನ್ ಎಸ್ಸೆ. ಮುಂದೆ ಅವಕಾಶ ಸಿಕ್ಕರೆ ನೋಡೋಣ. ಬಟ್ ತುಂಬ ಒಳ್ಳೊಳ್ಳೆ ಮೆಂಟರ್ಸ್ ಇಲ್ಲೇ ಇದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಎಸ್ಸೆ ಕೇಳೋದ್ರಿಂದ ಬರೆಯೋದ್ರಿಂದ ಮಾತ್ರ ಬರುತ್ತೆ. ವಾರಕ್ಕೊಂದು ಟಾಪಿಕ್ ನಿಮ್ಮ ಮೆಂಟರ್ಸ್ ಹತ್ರ ತೊಗೋತಿರೋ ಅಥವಾ ನೀವೇ ಚೂಸ್ ಮಾಡ್ತಿರೋ ತೊಗೊಂಬಿಡಿ. ಬರೀರಿ, ಎಕ್ಸಾಮ್ ಥರ ಬರೀರಿ, ಬುಕ್ ಮುಚ್ಚಿಟ್ಬಿಟ್ಟು ಬರೆದ್ಬಿಡಿ, 125 ವರ್ಡ್ಸ್ ನೀವು ಬರೀರಿ ಅಂತ ನಾನು ಕೇಳಲ್ಲ. ಬಿಕಾಸ್ ನಾನು ಆ ಕೆಲಸ ಮಾಡಿಲ್ಲ. ನಾನು ಟಾಪಿಕ್ಸ್ನ ಗೆಸ್ ಮಾಡ್ತಾ ಇದ್ದೆ. ನಾನು ಕರೆಂಟ್ ಅಫೇರ್ಸ್ ತುಂಬ ಸ್ಟ್ರಾಂಗ್ ಇರೋದು, ಟಾಪಿಕ್ಸ್ನ ಗೆಸ್ ಮಾಡ್ತಿದ್ದೆ. ಆ ವಾರಕ್ಕೆ ಒಂದು ಟಾಪಿಕ್ ತೊಗೊತಾ ಇದ್ದೆ. ನಾನು ಯಾವ ಮಟ್ಟಕ್ಕೆ ನನ್ನ ಎಸ್ಸೆ ಪ್ರಿಪ್ರೇಷನ್ ಇರುತ್ತೆ ಅಂತಂದರೆ, ಈ ಟಾಪಿಕ್ ಬಂದರೆ ನಾನು ಇದೇ ಕೋಟ್ ಬರಿತೀನಿ, ಇದೇ ಫ್ಯಾಕ್ಟ್ ಬರಿತೀನಿ, ಇದೇ ಸ್ಟೇಟ್ಮೆಂಟ್ ಬರಿತೀನಿ, ಇದೇ ಕನ್ಕ್ಲೂಷನ್, ಇದೇ ಇಂಟ್ರೊಡಕ್ಷನ್. ಡಿಮ್ಯಾಂಡ್ ಆಫ್ ದ ಕ್ವಶನ್ ನೋಡ್ಕೊಂಡು ನಾನು ಅದನ್ನು ಆಲ್ಟರ್ ಮಾಡ್ಕೋತೀನಿ ಅಷ್ಟೇ. ಸೊ ಆ ರೀತಿ ಒಂದೊಂದು ವಾರ ಒಂದೊಂದು ಎಸ್ಸೆಗೆ ಸ್ಪೆಂಡ್ ಮಾಡಿ. ಇಟ್ ಈಸ್ ವರ್ತ್. ಹಂಗನ್ಬಿಟ್ಟು 15 ಪೇಜ್ 20 ಪೇಜ್ ಎಲ್ಲ ಬರ್ಕೊಂಡು ಕೂತ್ಕೊಬೇಡಿ. ಇಫ್ ಯು ಆರ್ ಎ ಪರ್ಸನ್ ಲೈಕ್ ಮೀ ಹೂಸ್ ವೆರಿ ಲೇಸಿ ಟು ರೈಟ್ ಆ್ಯಂಡ್ ಆಲ್, ಪ್ಲೀಸ್ ಡೋಂಟ್ ರೈಟ್. ಬಟ್ ಆ ಸ್ಕೆಲಿಟನ್ ಬಿಲ್ಡ್ ಮಾಡಿ ಇಟ್ಕೊಳ್ಳಿ. ಒಂದು 3 to 4 ಪೇಜಸಲ್ಲಿ ಆ ಎಸ್ಸೆಗೆ ನೀವು ಒಂದು 15 ಪೇಜ್ ಬರೆಯೋದಕ್ಕೆ ನಿಮ್ಗೆ ಏನೇನು ಕಂಟೆಂಟ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ದೀಸ್ ವರ್ ದ ಥಿಂಗ್ಸ್ ಐ ವಾಂಟೆಡ್ ಟು ಟೆಲ್. ಥ್ಯಾಂಕ್ ಯು.